ಓಂ ಶಾಂತಿ. ಓಂ ಶಾಂತಿ. ಎಲ್ಲ ಚೆನ್ನಾಗಿದ್ದೀರಿ? ಬಾಬಾವ್ರ ನೆನಪಲ್ಲಿ ಕರ್ಮಾತೀತ ಸ್ಥಿತಿಯನ್ನು ಬೇಗ ಬೇಗ ಪಡ್ಕೋಬೇಕನ್ನೋದೇನಿದೆ, ಆ ಲಗನ್ನಲ್ಲಿ ನಿರಂತರ ಬಾಬನ ನೆನಪು ಮಾಡ್ತಿದ್ದೀರಾ? ಬಾಬಾ ಇವತ್ತು ನಿಮ್ಮ ಮಕ್ಕಳ ಮೇಲೆ ಯಾವ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇದೆ ಅದರ ಬಗ್ಗೆ ಏನು ಗಮನ ಇಟ್ಕೋಬೇಕು ಅಂದರೆ, ಯಾರೇ ನಿಮಿತ್ತರು ಸಿಸ್ಟರ್ಸು ಟೀಚರ್ಸು ಗದ್ದೆ ಮೇಲೆ ಕೂತ್ಕೊಂಡು ಯೋಗ ಮಾಡಿಸ್ತಾರೆ, ಅಥವಾ ಇನ್ಯಾರಾದರೂ ಕೂತ್ಕೊಂಡು ಸ್ಟೇಜಲ್ಲಿ ಯಾರೇ ಯೋಗ ಮಾಡಿಸ್ಲಿ ಅವ್ರ ಮೇಲೆ ತುಂಬ ದೊಡ್ಡ ಜವಾಬ್ದಾರಿ ಇದೆ ಅಂತಾರೆ ಬಾಬುವರು. ಯಾಕೆಂದರೆ ಇಲ್ಲಿ ಮೇಲೆ ಕೂತ್ಕೊಂಡು ವ್ಯರ್ಥ ಸಂಕಲ್ಪ ನಡೀತು, ಹೊರಗಿಂದೆಲ್ಲ ಕೆಲಸ ಕಾರ್ಯಗಳ ನೆನಪು, ಹೊರಗಿನ ಬುದ್ಧಿಗಳು ಬೇರೆ 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 ಕಡೆ ಹೋಗ್ತಿದೆ. ಸೆಂಟ್ರೊಳಗೆ ಕೂತ್ಕೊಂಡ್ರು ಅಷ್ಟೇ, ಮೇಲೆ ಕೂತಿದ್ರು ಅಷ್ಟೇ, ಬುದ್ಧಿ ಬೇರೆ ಕಡೆ ನಿಮ್ಮ ಬುದ್ಧಿ ಅಲಿತಿದೆ ಅಂದರೆ ದೊಡ್ಡ ಡಿಸ್ಸರ್ವೀಸ್ ಅಂತಿದ್ದಾರೆ ಇವತ್ತು ಬಾಬಾ. ತುಂಬ ಸ್ಟ್ರಾಂಗಾಗಿ ಹೇಳ್ತಿದ್ದಾರೆ. ಇದು ಭಾಳ ಇಂಪಾರ್ಟೆಂಟ್ ಮಾತು. ಗದ್ದೆ ಮೇಲೆ ಇಲ್ಲ, ಕೆಳಗಡೆ ಕೂತ್ಕೊಂಡು ವ್ಯರ್ಥ ಸಂಕಲ್ಪ ಮಾಡ್ತೀನಿ ಅಂದ್ರೂ ಇದು ಬಾಬನ ದರ್ಬಾರ್ ಅಲ್ವಾ, ಮಾಡೋಂಗಿಲ್ಲ ಹಂಗೆ. ಇದು ನೀವು ಎಲ್ಲೇ ಇರಲಿ ರಿಯಲಾಗಿ ನೋಡಿದ್ರೆ ಸಮಯ ಪ್ರಮಾಣ ನಾವು ವ್ಯರ್ಥ ಸಂಕಲ್ಪ ನಡೆಯೋದು, ದುನಿಯಾವಿ ಪ್ರಪಂಚದ ದೇಹಾಭಿಮಾನದ ಸಂಕಲ್ಪಗಳಲ್ಲಿ ಇರೋದಂದ್ರೇ ನಾನು ಬಾಬನ್ ದೊಡ್ಡ ಡಿಸರ್ವೀಸ್ ಮಾಡ್ತಿದ್ದೀನಿ ಅಂತ. ಅದಕ್ಕೇ ಭಾಳ ಎಚ್ಚರ ವಹಿಸ್ಬೇಕು. मीठे बच्चे याद में रहकर दूसरों को याद का अभ्यास कराओ. योग कराने वाले का बुद्धि योग इधर उधर नहीं भटकना चाहिए. ಮಧುರವಾದಂತಹ ಮಕ್ಕಳೇ, ನೆನಪಲ್ಲಿದ್ದು ಬೇರೆಯವ್ರಿಗೂ ತಂದೆಯ ನೆನಪನ್ನು ಅಭ್ಯಾಸ ಮಾಡಿಸಿ. ಹೆಂಗೆ ಮಾಡೋದು? ಯೋಗ ಮಾಡಿಸಿ. ಯೋಗ ಮಾಡಿಸೋರ ಬುದ್ಧಿ ಯೋಗ ಅಲ್ಲಿ ಇಲ್ಲಿ ಅಲಿಬಾರ್ದಾಗಿದೆ, ಒಂದು ಕಡೆ ಒಂದು ಏಕಾಗ್ರತೆಯಲ್ಲಿರಬೇಕು ಅನ್ನೋ ಮಾತನ್ನು ಬಾಬುವ್ರು ಹೇಳ್ತಿದ್ದಾರೆ. किन बच्चों के ऊपर बहुत बड़ी रिस्पॉन्सिबिलिटी है, उन्हें कौन सा ध्यान ज़रूर देना चाहिए. जो बच्चे निमित्त टीचर बनकर दूसरों को योग कराते हैं उन पर बहुत बड़ी रिस्पॉन्सिबिलिटी है. अगर योग कराते समय बुद्धि बाहर भटकती है तो सर्विस के बजाय डिसर्विस करते हो. शाखा गो मातु. इसलिए ये ध्यान रखना है कि मेरे द्वारा पुण्य का काम होता रहे. ಯಾವ ಮಕ್ಕಳು ನಿಮಿತ್ತ ಟೀಚರ್ಸ್ ಆಗಿ ಬೇರೆಯವ್ರಿಗೆ ಯೋಗ ಮಾಡಿಸ್ತಾರೆ ಅವ್ರ ಮೇಲೆ ಬಹಳ ದೊಡ್ಡ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ ಇದೆ. ಯೋಗ ಮಾಡಿಸೋರ ಬುದ್ಧಿ ಹೊರಗಡೆ ಅಲಿತಿದೆ, ಬೇರೆ ಬೇರೆ ವಿಷಯಗಳಲ್ಲಿ ಬೇರೆ ಚಿಂತನೆಗಳಿದೆ ಅಂದರೆ ಸೇವೆಯ ಬದಲಾಗಿ ಡಿಸ್ಸರ್ವೀಸ್ ಆಗ್ತಿದೆ. ಇದು ಯೋಗ ಮಾಡಿಸೋರ ಮೇಲೆ ಅಷ್ಟೇ ಅಲ್ಲ, ಎಲ್ಲರ ಮೇಲೆ ಜವಾಬ್ದಾರಿ. ನೀವು ಯೋಗಕ್ಕೆ ಎಲ್ಲೇ ಕೂತಿರಲಿ, ವಿಶ್ವ ಬಾಬಂದು ಒಂದು ಮನೆ ಅಂದಮೇಲೆ ನಾವು ವ್ಯರ್ಥ ಸಂಕಲ್ಪಗಳಲ್ಲಿ ಪ್ರಪಂಚದ ಯಾವುದೇ ಬೇರೆ ಸಂಕಲ್ಪ ಬಂತಂದರೆ ದೇಹಾಭಿಮಾನ ಅಂದ್ರೇ ಅಪವಿತ್ರತೆ. ಅಂದರೆ ನಮ್ಮ ಬುದ್ಧಿ ಹಂಗೆ ಹಿಂಗೆ ಸಂಕಲ್ಪ ನಡೆಸ್ತಿದೆ ಅಂದರೆ ವಾಯುಮಂಡಲ ಹೆಚ್ಚು ಕಡಿಮೆ ಮಾಡ್ತಿದ್ದೀವಿ, ಡಿಸರ್ವೀಸ್ ಮಾಡ್ತಿದ್ದೀವಿ. ಅಷ್ಟು ಜವಾಬ್ದಾರಿ ಎಲ್ಲರ ಮೇಲಿದೆ. ಅದಕ್ಕೆ ಗಮನ ತುಂಬ ಇಟ್ಕೋಬೇಕಾಗಿದೆ. ನನ್ನ ಮುಖಾಂತರ ಸದಾ ಪುಣ್ಯ ಕರ್ಮಗಳಾಗಬೇಕು ಅಂದರೆ ಶ್ರೇಷ್ಠ ಶುದ್ಧ ಜ್ಞಾನಯುಕ್ತ ಸಂಕಲ್ಪಗಳು ನಡೆಯೋದು. ಯಾವಾಗಲೂ ಒಳ್ಳೆ ಭಾವನೆಗಳಲ್ಲಿ, ಶುದ್ಧ ಭಾವನೆಗಳಲ್ಲಿ ಏನೇ ವಿಚಾರ ನಡೆದ್ರೂ ಅದು ಪುಣ್ಯದ ಖಾತೆಯಲ್ಲಿ ಹೋಗುತ್ತೆ. ಅದು ಬಿಟ್ಟು ಬೇರೆ ಯಾವ ತರಹದ ಅಯಥಾರ್ಥ ವ್ಯರ್ಥ ಪರಚಿಂತನೆ ಲಿಸ್ಟಲ್ಲೇ ಬರೋದ್ರಿಂದ ಏನು ಅದು ಡಿಸರ್ವೀಸ್ ಕಾರಣ ಆಗುತ್ತೆ. ಗೀತ್
ओम नमो शिवाय। ओम शांति। बाप सभी बच्चों को पहले पहले तो यहाँ बैठ करके लक्ष्य में टिकने के लिए दृष्टि देते कि जैसे मैं शिव बाबा की याद में बैठा हूँ, तुम भी शिव बाबा की याद में बैठो। प्रश्न उठता है कि जो सामने बैठे हैं निष्ठा कराने के लिए, वो सारा समय शिव बाबा की याद में रहते हैं। ಕೇಳಿ, ತಂದೆ ಮಕ್ಕಳಿಗೆ ಮೊದಲು ಇಲ್ಲಿ ಕುಳಿತಾಗ ಲಕ್ಷ್ಯದಲ್ಲಿ ಸ್ಥಿರವಾಗಿ ಕೂತ್ಕೊಳ್ಳಿ ಅಂತೇಳಿ ದೃಷ್ಟಿ ಕೊಡ್ತಾರೆ. ಹೆಂಗೆ ಶಿವಬಾಬು ನೆನಪಲ್ಲಿ ಕುಳಿತಿದ್ದೀನಿ ಅಂದಾಗ ನಾನು ಶಿವಬಾಬಾ ಕಿ ಯಾದ್ ಮೇ ಬೈಠಾ ಹೂಂ. ಬ್ರಹ್ಮ ಬಾಬಾ ಹೇಳೋದು, ನಾನು ಹೆಂಗೆ ಶಿವಬಾಬಾ ಒಬ್ಬರ ನೆನಪಲ್ಲಿ ಕೂತಿದ್ದೀನಿ, ನೀವೂ ಹಂಗೆ ಕೂತ್ಕೊಳ್ಳಿ. ಪ್ರಶ್ನೆ ಬರುತ್ತೆ, ಎದುರುಗಡೆ ಯಾರು ಯೋಗ ಮಾಡಿಸ್ಲಿಕ್ಕೆ ಕೂತ್ಕೊಳ್ತಾರೆ ಅವರು ಸಾರಾ ಸಮಯ ಇಡೀ ಟೈಮ್ ಒಬ್ಬ ತಂದೆಯ ನೆನಪಲ್ಲಿರಬೇಕು. ಬೇರೆ ನೆನಪಲ್ಲಿ ಬುದ್ಧಿ ವಿಚಲಿತ ಆಗೋರು ಯಾವಾಗಲೂ ಯೋಗ ಮಾಡ್ಸಕ್ಕೆ ಕೂತ್ಕೋಬಾರ್ದು. जो औरों को भी कशिश हो, याद में रहने से बहुत शांति में रहेंगे. ಅಂದರೆ ನೀವು ಬಾಬೂರ್ ನೆನಪಲ್ಲಿ ಅಷ್ಟೂ ಪ್ರೀತಿಯಿಂದ ಯೋಗ ಮಾಡಿ ಬೇರೆಯವ್ರಿಗೂ ಬಾಬೂರ್ ಆಕರ್ಷಣೆ ಆಗಬೇಕು. ನೀವು ಯೋಗ ಮಾಡಿಸಿದ್ರೆ ಅದು ಲಕ್ಷ್ಯ ಇರಲಿ. ಮತ್ತು ಯಾರಿಗೆ ಯೋಗ ಮಾಡಿಸ್ತಿದ್ದೀರಾ ಅವರಿಗೆ ಅಷ್ಟು ಶಾಂತಿಯ ಅನುಭವನೂ ಆಗಬೇಕು. ಯಾಕೆಂದರೆ ನಾವೆಷ್ಟು ಯೋಗದಲ್ಲಿ ಇರ್ತೀವಿ ಅಷ್ಟು ಶಾಂತಿ ನಮಗಷ್ಟೇ ಅಲ್ಲ, ಎಲ್ಲರಿಗೂ ಸಿಗುತ್ತೆ. अशरीरी हो शिव बाबा की याद में रहेंगे तो औरों को भी शांति में ले जाएंगे, क्योंकि टीचर होकर के बैठते हो ना. अगर टीचर ही ठीक रीति याद में नहीं होंगे तो दूसरे रह नहीं सकेंगे. पहले तो ये ख्याल करना है कि मैं जो उस माशूक बाबा का आशिक हूँ, उसकी याद में बैठा हूँ. हर एक अपने से ऐसे अपने से पूछना है, मैं शिव बाबा की याद में जैसे बहुत प्यार में आशिक माशिक होते हैं, इतना याद में जिगरी बाबा की याद में बाबा ನೆನಪಲ್ಲಿ ನಾನಿದ್ದೀನಾ. ನೀವು ಎಷ್ಟು ಅಶರೀರಿಯಾಗಿ ಶಿವತಂದೆಯ ನೆನಪಲ್ಲಿ ಮಗ್ನರಾಗ್ತೀರಾ ಅಷ್ಟು ಎಲ್ಲರಿಗೆ ಇಡೀ ವಾತಾವರಣದಲ್ಲೇ ಶಾಂತಿ ಬರೋ ಕಾರಣ ಶಾಂತಿಯ ಅನುಭವ ಆಗುತ್ತೆ. ಯಾಕೆ ನೀವು ಎದುರುಗಡೆ ಕುಳಿತು ಯೋಗ ಮಾಡಿಸುವಾಗ ಅನ್ಯರಿಗೆ ಆ ಅನುಭವಗಳಾಗಬೇಕು. ನೀವೇ ಸರಿಯಾಗಿ ನಿಮಿತ್ತರು ನೆನಪಲ್ಲಿ ಕೂತ್ಕೊಳ್ಳಲ್ಲ ಅಂದರೆ ಬೇರೆಯವ್ರಿಗೆ ನೆನಪು ಮಾಡ್ಸೋಕ್ಕಾಗಲ್ಲ. ಇವ್ರ ಬುದ್ಧಿನೇ ಅತ್ಲಾಗ ನಡೀತಾ ಇದೆ ಅಂದರೆ ಇನ್ನು ಎದುರುಗಡೆಯವ್ರದ್ದು ಇನ್ನು ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ಅದಕ್ಕೆ ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ಬೇಕು. ನಾನು ಗದ್ದೆ ಮೇಲೆ ಕೂತ್ಕೋತೀನಿ ಅಂದರೆ ಅಷ್ಟು ಪ್ರೀತಿಯಿಂದ ಬಾಬನ ನೆನಪಲ್ಲಿ ಕೂತ್ಕೊಳ್ತೀನ, ಅಷ್ಟು ಮಗ್ನಾವಸ್ಥೆಯಲ್ಲಿ ಕೂತ್ಕೋತೀನ, ಯಾರು ಎದುರುಗಡೆ ಇರೋರು ಎಲ್ಲರಿಗೆ ಬಾಬುವ್ರ ನೆನಪು ಬರಬೇಕು. ಆ ತರಹ ನಿಮ್ಮನ್ನು ನೀವು ಕೇಳ್ಕೊಳ್ಳಿ. ಗಳಿಗೆ ನಾನು ಬಾಬನ ನೆನಪಲ್ಲಿದ್ದೀನಾ ಅಥವಾ ಬೇರೆ ಸಂಕಲ್ಪ ಇದೆಯಾ, ಬಾಬನ ನೆನಪಿದೆಯಾ, ಬೇರೆ ಸಂಕಲ್ಪಗಳಿದೆಯಾ ಕೇಳ್ಕೊಳ್ಳಿ ಮಕ್ಕಳೇ. अगर बुद्धि और तरफ जाती है तो देह अभिमान में आ जाते हैं, तो गोया वो सर्विस नहीं डिसर्विस करने बैठे हैं. ये बात समझने की है. कुछ सर्विस तो की नहीं, ऐसे ही बैठे हैं तो नुकसान ही करेंगे ना. ಇವತ್ತು ಲೈನ್ ಬೈ ಲೈನ್ ಬಾಬೂರ್ ಸಾವಧಾನಿ ಅಂಡ್ ಶಿಕ್ಷಣ ಏನು ಹೇಳ್ತಿದ್ದಾರೆ, ನೀವು ಕೂತಾಗ ಬುದ್ಧಿ ಬೇರೆ ಬೇರೆ ಕಡೆ ಹೋಗುತ್ತೆ ಅಂದರೆ ದೇಹಾಭಿಮಾನ ಬಂದ್ಬಿಡುತ್ತೆ. ಅಂದಾಗ ನೀವು ಸೇವೆ ಮಾಡೋಕ್ಕೆ ಕೂತ್ಕೊಂಡಿಲ್ಲ, ಡಿಸ್ಸರ್ವೀಸ್ ಮಾಡೋಕ್ಕೆ ಕೂತಿದ್ದೀರಾ. ಎಲ್ಲೇ ಕೂತ್ಕೊಳ್ಳಿ. ಇದು ನಂಬರ್ ವಾರ್. ಗದ್ದೆ ಮೇಲೆ ಇರೋರಿಗೆ ಜಾಸ್ತಿ, ಕೆಳಗಡೆ ಕೂತು ವ್ಯರ್ಥ ಸಂಕಲ್ಪ ಮಾಡಿದ್ರೆ ಬೇರೆ ಬೇರೆ ಕಡೆ ಬುದ್ಧಿ ಯೋಗ ಹೋಗ್ತಿದ್ರೆ ಪಕ್ಕದವ್ರಿಗೂ ಅದೇ ಸಂಕಲ್ಪ. ಸೊ ಇದು ದೊಡ್ಡ ಡಿಸರ್ವೀಸ್ ಮಾಡೋಕ್ಕೆ ಕೂತಿದ್ದೀರಾ ಅಂತ ತಿಳ್ಕೊಳ್ಳಿ. ಯಾಕೆಂದರೆ ಇದರಲ್ಲಿ
ತಂದಷ್ಟೇ ನುಕ್ಸಾನಿಲ್ಲ, ಎಲ್ಲರ ನುಕ್ಸಾನು. ಇಡೀ ದಿನ ಸೇವೆ ಅಂತೂ ಮಾಡಲ್ಲ, ಈ ಯೋಗದಲ್ಲಿ ಕೂತ್ಕೊಂಡ್ರು ಡಿಸರ್ವೀಸ್ ಮಾಡೋಕ್ಕೆ ಕೂತಿದ್ದೀರಾ ಅಂತ ಕೇಳ್ತಿದ್ದಾರೆ. ಬಾಬಾ ಕೋಲ್ ಇಟ್ಕೊಂಡಿದ್ದಾರೆ ಇವತ್ತು. ಅಟೆನ್ಷನ್ ಪ್ಲೀಸ್ ಮನೆಯಲ್ಲಿರೋರೆಲ್ಲ. ಏನಂತೀರಾ? टीचर का ही बुद्धियोग भटकता होगा तो वो मदद क्या करेंगे? जो टीचर हो बैठते हैं वो अपने से पूछे कि मैं पुण्य का काम कर रहा हूँ या कर रही हूँ. अगर पाप का काम करेंगे तो दुर्गति को पाएंगे, पद भ्रष्ट हो जाएगा. ಕೇಳಿದ್ರ ಬಾಬಾ ಲೈನ್ ಬೈ ಲೈನ್ ಇವತ್ತಿದೆ ಹೇಳ್ತಿದ್ದಾರೆ. ನೀವು ಟೀಚರ್ಸ್ ಬುದ್ಧಿಯೋಗ ಅಲಿತಾ ಇದೆ ಅಂದರೆ ನೀವು ಬೇರೆಯವ್ರಿಗೆ ಏನು ಸಹಯೋಗ ಕೊಡ್ತೀರಾ? ನಿಮಿತ್ತ ಆತ್ಮಗಳ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ, ತುಂಬ ದೊಡ್ಡ ಜವಾಬ್ದಾರಿ ಇದೆ. ಅನೇಕರ ಉನ್ನತಿ ಮಾಡೋಕ್ಕೇ ಬಾಬಾ ನಮ್ಮನ್ನು ಕೂರಿಸಿರೋದು, ಬೇರೆಯವರ ಡಿಸರ್ವೀಸ್ ಮಾಡೋಕ್ಕೆ ಕೂರಿಸ್ಲಿಲ್ಲ. ನಮ್ಮಿಂದ ಸೇವೆ ಆಗಬೇಕು. ನಾವೇನಾದರೂ ಹೆಚ್ಚು ಕಡಿಮೆ ಸಂಕಲ್ಪ, ಹೆಚ್ಚು ಕಡಿಮೆ ಚಲನೆ, ನಮ್ಮಿಂದ ಅನ್ಯರಿಗೆ ಏರುಪೇರಾಗುತ್ತೆ ಅಂದರೆ ಅದಷ್ಟುದೂ ಪಾಪದ ಹೊರೆ ನಮ್ಮ ಮೇಲೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ನೀವು ಕೇಳ್ಕೊಳ್ಳಿ ನಿಮ್ಮನ್ನು ನೀವು, ನಾನು ಪುಣ್ಯ ಕರ್ಮ ಮಾಡೋಕ್ಕೆ ಕೂತಿದ್ದೀನಾ ಅಥವಾ ಏನು ಮಾಡೋಕ್ಕೆ ಕೂತಿದ್ದೀನಿ? ಅಗರ್ ಪಾಪ ಕಾ ಕಾಮ್ ಕರೆಂಗೆ ತೋ ದುರ್ಗತಿ ಕೋ ಪಾಯಂಗೆ, ಪದಭ್ರಷ್ಟೋ ಪಡೆಂಗ. ಸೂಕ್ಷ್ಮದಲ್ಲಿನೂ ಈ ಥರ ವ್ಯರ್ಥ ಸಂಕಲ್ಪಗಳನ್ನು ಮಾಡ್ಕೊಂಡು ಹೆಚ್ಚು ಕಡಿಮೆ ಮಾಡ್ತೀರಾ. ಎದುರುಗಡೆ ಇರೋರಿಗೆ ಅಥವಾ ದೂರದಲ್ಲಿರೋರಿಗೂ ಸಂಕಲ್ಪಗಳು ಮುಟ್ಟುತ್ತೆ ತಾನೇ, ಅವ್ರದ್ದೆಲ್ಲ ಡಿಸರ್ವೀಸೇ ಮಾಡ್ತೀರಾ, ಪಾಪದ ಕೆಲಸ ಮಾಡ್ತೀರಾ, ಪದವಿ ಭ್ರಷ್ಟ ಆಗುತ್ತೆ. ಏನು ಹೇಳ್ತಾರೆ? ಹಾರ್ಡ್ ಶಬ್ದ, ದುರ್ಗತಿ ಕೋಪಾಯಂಗೆ ಅಂತಿದ್ದಾರೆ. ಯಾವುದೇ ತರಹದ ಕರ್ಮಗಳು ಬಾಬನ ಹತ್ರ ಸರೆಂಡರ್ ಆದಮೇಲೆ ಪಾಪಕರ್ಮಗಳಾಗುತ್ತೆ ಅಂದರೆ ದುರ್ಗತಿ ಅನ್ನೋ ಶಬ್ದ ಯೂಸ್ ಮಾಡ್ತಿದ್ದಾರೆ. ಪದವಿ ಅಂತೂ ಭ್ರಷ್ಟ ಆಗಿಬಿಡುತ್ತೆ. अगर ऐसे को गद्दी पर बिठाते हो तो तुम भी रिस्पॉन्सिबल हो. ಶಿವ ಬಾಬಾ तो सबको जानते हैं. ಗದ್ದಿ ಮೇಲೆ ಯಾರನ್ನು ಕೂರಿಸ್ಬೇಕು, ಯಾರನ್ನು ಕೂರಿಸ್ಬಾರ್ದು ಅದೂ ಜವಾಬ್ದಾರಿನೇ. ನೀವು ಅಂತಿಂಥವ್ರನ್ನ ಕೂರಿಸ್ಬಿಡ್ತೀರಾ, ಎದುರುಗಡೆ ಇರೋವ್ರ ಸ್ಥಿತಿ ಹೆಚ್ಚು ಕಡಿಮೆ ಆಗುತ್ತೆ ಅಂದರೆ ಅದ್ರ ಹೊರೆನೂ ನಿಮ್ಮ ತಲೆ ಮೇಲೆ. ಶಿವ ಬಾಬನಿಗಂತೂ ಎಲ್ಲದೂ ಗೊತ್ತಿದೆ. ಯೇ ಬಾಬಾ ಬಿ ಸಬ್ಕಿ ಅವಸ್ಥಾ ಕೋ ಜಾನ್ತೆ. ಶಿವ ಬಾಬಾ ಅಷ್ಟೇ ಅಲ್ಲ, ಬ್ರಹ್ಮ ತಂದೆಗೂ ಗೊತ್ತು ಯಾವ್ಯಾವ ಮಕ್ಕಳ ಸ್ಥಿತಿ ಅವಸ್ಥೆ ಏನಿದೆ ಅಂತ. ಶಿವ ಬಾಬಾ ಕಹೆಂಗೆ ಯೇ ಟೀಚರ್ ಬನ್ ಬೈಟೆ ಹೇ ಅವ್ರ ಇನ್ಕಾ ಬುದ್ಧಿ ಹೋಗ್ ತೋ ಭಟಕ್ತಾ रहता है. ಶಿವ ಬಾಬಾ ಅಂತೂ ಎಲ್ಲ ಗೊತ್ತಿದೆಯಲ್ಲ, ಜಾನನಾರಲ್ಲ. ಇವರು ಟೀಚರಾಗಿ ಎದುರುಗಡೆ ಗದ್ದಿ ಮೇಲೆ ಯೋಗ ಮಾಡೋಕ್ಕೆ ಕೂತಿದ್ದಾರೆ. ಇಡೀ ಬುದ್ಧಿ ಯೋಗ ಅಲಿತಾ ಇದೆ. ये क्या औरों को मदद करेंगे? तुम ब्राह्मण बच्चे निमित्त बने हो, शिव बाबा का बनकर उनसे वर्षा लेने. ಮಕ್ಕಳೇ, ನೀವು ಏನು ಮದದ್ ಮಾಡ್ತೀರಾ? ನಿಮ್ಮ ಬುದ್ಧಿನೇ ಅಲಿತಿದೆ ಅಂದರೆ ಯೋಗ ಮಾಡ್ಸೋಕ್ಕೆ ಕೂತ್ಕೊಳ್ಳೋದಂದರೆ ಎಲ್ಲರ ಬುದ್ಧಿಯೋಗ ಬಾಬೂರ ಜೊತೆ ಜೋಡಿಸ್ಲಿಕ್ಕೆ ಕೂತಿರೋದು. ಅಂದರೆ ಅಷ್ಟು ರೆಸ್ಪಾನ್ಸಿಬಿಲಿಟಿ ಇರಬೇಕು. ತನ್ನ ಮನಸ್ಸು ಬುದ್ಧಿ ಒಬ್ಬ ಬಾಬನಲ್ಲಿ, ಪರಂಧಾಮದಲ್ಲಿ ಆ ಸೈಲೆನ್ಸ್, ಮುಕ್ತಿಯ ಸನಾಟ, ಶಾಂತಿ, ಬಾಬನ ಆಳದ ಪ್ರೀತಿಯಲ್ಲಿ ಮಗ್ನಾವಸ್ಥೆ ಇದಿರಬೇಕಲ್ವ ಮಕ್ಕಳೇ. ನಿಮ್ಮ ಯೋಗ ಅನೇಕರಿಗೆ ಸಹಯೋಗ ಕೊಡಬೇಕಲ್ವಾ? ಅದು ಬಿಟ್ಟು ಬುದ್ಧಿ ಅತ್ಲಾಗಿತ್ಲಾಗ ಅಲಿತದೆ ಅಂದರೆ ಏನು ಮಾಡ್ತೀರಾ ನೀವು? ನೀವು ಬ್ರಾಹ್ಮಣರು ನಿಮಿತ್ತರಾಗಿದ್ದೀರಾ ಅನೇಕರಿಗೆ ಶಿವಬಾಬುವರಿಂದ ಆಸ್ತಿ ಕೊಡ್ಸೋಕ್ಕೆ. ಬಾಬ್ ಕೇತೆ ಹೇ ಆತ್ಮಾಯೇ ಮಾಮೇ ಕಮ್ ಯಾದ್ ಕರೋ. ನೀವು ಆಸ್ತಿ ತಗೊಳ್ಬೇಕು, ಎಲ್ಲರಿಗೆ ಆಸ್ತಿ ಕೊಡಬೇಕಂದ್ರೆ ಹೇ ಮಕ್ಕಳೇ ನನ್ನನ್ನು ನೆನಪು ಮಾಡಿ, ಒಬ್ಬನನ್ನು, ಮಾಮೇ ಏಕಂ, ಒಬ್ಬರನ್ನು. ನೀವು ಆತ್ಮಗಳಲ್ವಾ. ಟೀಚರ್ ಬನ್ ಬೈಠತೆ ಹೋತೋ और ही अच्छी तरह उस अवस्था में बैठो. यूँ तो हर एक को बाप को याद करना है. स्टूडेंट अपनी अवस्था को समझ सकते हैं, जानते हैं ना कि हम पास होंगे या नहीं. टीचर भी जानते हैं. ಮಕ್ಕಳೇ, ನೀವು ಟೀಚರಾಗಿ ಕೂತ್ಕೋತೀರಾ ಅಂದರೆ ಇನ್ನೂ ಜಾಸ್ತಿ ಗಮನ ಕೊಟ್ಟು ಆ ಸ್ಥಿತಿಯಲ್ಲಿ ಕೂತ್ಕೋಬೇಕು ಎಲ್ಲಿ ಒಬ್ಬ ಬಾಬುವರ ಪ್ರೀತಿ, ಆ ಪಾಲನೆಯನ್ನು ಬಿಟ್ಟು ನಿಮಗೆ ಬೇರೆ ನೆನಪು ಬರಬಾರ್ದು.
ಪ್ರತಿಯೊಬ್ಬರೂ ಹಂಗೆ ಎದುರುಗಡೆ ಕೂತಿರೋರಿಗೆ ಪರ್ಮಿಷನ್ ಇಲ್ಲ ಎಲ್ಲ ಕಡೆ ಬುದ್ಧಿ ಹೋಗಲಿ ಅಂತ. ಹರೇಕು ಪ್ರತಿಯೊಬ್ಬರೂ ತಂದೆಯ ನೆನಪಲ್ಲಿ ಕೂತ್ಕೋಬೇಕು. ಯಾಕೆಂದರೆ ಪರಸ್ಪರನೂ ಅಕ್ಕಪಕ್ಕದಲ್ಲಿ ವೈಬ್ರೇಷನ್ಸ್ ಅಂತಿಂಥದ್ದು ಕಿಚಡಪಟ್ಟಿ ಬಿಡ್ತಿದ್ರೆ ಎಲ್ಲ ಡಿಸರ್ವೀಸ್ ಆಗುತ್ತಲ್ಲ. ಸ್ಟೂಡೆಂಟ್ಸೂ ತನ್ನ ಸ್ಥಿತಿ, ನಾವೆಲ್ಲ ಗಾಡ್ಲಿ ಸ್ಟೂಡೆಂಟ್ಸೇ, ಬಟ್ ಆದರೆ ಎದುರುಗಡೆ ಕೂತಾಗ್ಲೂ ನಮ್ಮ ಸ್ಥಿತಿ, ನಾವೆಲ್ಲ ಓದಲಿಕ್ಕೆ ಕೂತಿದ್ದೀವಿ, ನಮ್ಮ ಸ್ಥಿತಿ ನಮ್ಮ ಅವಸ್ಥೆಯನ್ನು ನೋಡ್ಕೊಳ್ಬೇಕು, ನಮ್ಮ ಮನಸ್ಸ ನೋಡ್ಕೊಳ್ಬೇಕು. ಬಾಬಾ ಹೇಳೋದು ಅವರವ್ರಿಗೆ ಗೊತ್ತಾಗುತ್ತೆ ನಾವೆಷ್ಟು ತಂದೆಯನ್ನು ನೆನಪು ಮಾಡ್ತಿದ್ದೀವಿ ಇಲ್ಲ ಅಂತ ಹೇಳ್ಬಿಟ್ಟು. ಅಗರ್ ಪ್ರೈವೇಟ್ ಟೀಚರ್ ರखते हैं वो भी जानते हैं उस पढ़ाई में तो कोई खास टीचर रखने चाहे तो रख सकते हैं. यहाँ अगर कोई कहते हैं हमको योग में बिठाओ तो बाप की याद में बैठना है. बाप का फरमान ये है मामे कम याद करो, तुम आशिक हो चलते फिरते अपने माशिक को याद करो. ಸನ್ಯಾಸಿ ಬ್ರಹ್ಮಕ್ಕೋ ಯಾದ್ ಕರ್ತೇನಾ. ಈಗ ಸ್ಕೂಲಲ್ಲಿ ಪ್ರೈವೇಟ್ ಟೀಚರು ಟ್ಯೂಷನ್ಸ್ ಎಲ್ಲ ಇಡ್ತಾರೆ, ಅವ್ರಿಗೂ ಸ್ಟೂಡೆಂಟ್ಸ್ ಯಾರು ಏನು ಯಾರ ಸ್ಥಿತಿ ಹೆಂಗೆ ಅನ್ನೋದು ಗೊತ್ತಿರುತ್ತೆ. ಇಲ್ಲಿನೂ ಈ ಕೆಲವ್ರು ಮಕ್ಕಳೇನು ಹೇಳ್ತಾರೆ ಅಂತಂದರೆ, ನಮಗೆ ಯೋಗದಲ್ಲಿ ಕೂರಿಸಿ ಬಾಬಾ ಅಂತೇಳಿ ಯೋಗದಲ್ಲಿ ಕೂರಿಸ್ಬೇಕಾಗತ್ತೆ. ತಂದೆಯ ಆಜ್ಞೆ ಏನಂದರೆ, ನೀವು ಯೋಗದಲ್ಲಿ ಕೂತ್ರೆ ಒಬ್ಬ ತಂದೆಯನ್ನು ನೆನಪು ಮಾಡಿ ಬುದ್ಧಿ ಅಲಿಯಕ್ಕೆ ಬಿಡಬೇಡಿ. ಹೆಂಗೆ ಅಂದರೆ ಆಶಿಕ್ ಮಾಶಿಕ್, ಈಗ ಯಾರ ಮೇಲೆ ಯಾರು ಪ್ರೀತಿ ಇದೆ ನಡೀತಾ ಕೂತ್ಕೊಳ್ತಾ ಅವ್ರದ್ದೇ ನೆನಪು, ಅವ್ರದ್ದೇ ಸಂಕಲ್ಪ, ಅವ್ರದ್ದೇ ರೀತಿ ನೀತಿ. ಹೆಂಗೆ ಸನ್ಯಾಸಿಗಳಿಗೆ ಬ್ರಹ್ಮ ತತ್ವದಲ್ಲಿ ಲೀನ ಆಗಬೇಕನ್ನೋರಿಗೆ ನಡೀತಾ ಕೂತ್ಕೊಳ್ತಾ ಏನು ಮಾಡ್ತಾ ಹೆಂಗಿದ್ರೂ ಬ್ರಹ್ಮದಲ್ಲಿ ಹೋಗ್ಬೇಕನ್ನೋದು ಒಂದೇ ಒಂದು, ಅದು ಅಜಪಾಜಪದ ಥರ ಅವ್ರ ಬುದ್ಧಿ ಬೇರೆ ಕಡೆ ಬಿಡಲ್ವೋ ಹಂಗೆ ನೆನಪು ಮಾಡಿ. समझते हैं हम जाकर के ब्रह्म में लीन होंगे, जो अधिक याद करते होंगे उनकी अवस्था अच्छी होंगी. हर एक में कोई न कोई खूबी तो रहती है. ಯಾರು ಅಧಿಕವಾಗಿ ನೆನಪು ಮಾಡ್ತಾರೆ ಅವರ ಅವಸ್ಥೆ ಚೆನ್ನಾಗಿರುತ್ತೆ. ಹೆಂಗೆ ಅವ್ರಿಗೆ ಅದೊಂದು ದುನ್ನೋ ಥರ. ಸನ್ಯಾಸಿಗಳು ನಾವು ಅಲ್ಲೋಗಿ ಲೀನ ಆಗಬೇಕು, ಬೇರೆ ಏನಿರಲ್ಲ ಬುದ್ಧಿ, ನಿಮ್ಮ ಬುದ್ಧಿಯಲ್ಲಿನೂ ಒಬ್ಬ ಬಾಬಾ ಇರಬೇಕು, ಬೇರೆ ಎಲ್ಲಿನೂ ನಿಮ್ಮ ಬುದ್ಧಿ ಇರಬಾರ್ದು ಮಕ್ಕಳೇ ಅಂತ ಕೇಳ್ತಿದ್ದಾರೆ. ಇದು ಅಂದರೆ ತನ್ನನ್ನು ತಾನು ಹೆಂಗೆ ಇಟ್ಕೋಬೇಕಂತ ಹೇಳ್ತಾರೆ, ಜಾಸ್ತಿ ಯೋಗ ಮಾಡಿ ನಿಮ್ಮ ಸ್ಥಿತಿಯನ್ನು ಚೆನ್ನಾಗಿ ಇಟ್ಕೊಳ್ಳಿ. ಯೋಗ ಮಾಡಿದವ್ರ ಸ್ಥಿತಿ ಯಾವಾಗಲೂ ಚೆನ್ನಾಗಿರುತ್ತೆ. ಪ್ರತಿಯೊಬ್ಬರಲ್ಲಿ ಏನಾದರೂ ಒಂದು ಖೂಬಿ ಅಂದರೆ ಆರ್ಟ್ ಇದ್ದೇ ಇರುತ್ತೆ. कहते हैं कि याद की यात्रा में रहो, खुद को भी याद में रहना है. बाबा के पास कोई तो सच्चे भी है, कोई झूठे भी है. खुद निरंतर याद में रहे. ಮೂಲ ಮಾತು ತಂದೆ ಹೇಳೋದು, ನೆನಪಿನ ಯಾತ್ರೆಯಲ್ಲಿರಿ, ಸ್ವಯಂ ನೆನಪಲ್ಲಿರಿ, ಬೇರೆಯವರನ್ನು ನೆನಪಲ್ಲಿ ತರಿಸಿ. ತಂದೆ ಹತ್ರ ಸತ್ಯವಂತರು ಇದ್ದಾರೆ, ಸುಳ್ಳು ಹೇಳೋರು ಇದ್ದಾರೆ ಅಂತ ಹೇಳ್ತಿದ್ದಾರೆ ಬಾಬಾ. कितने झूठे होते हैं ना, खुद निरंतर याद में रहे बड़ा मुश्किल है. कोई तो बाप से बिल्कुल सच्चे रहते. ये बाबा भी अपना अनुभव तुम बच्चों को बताते हैं ना कि थोड़ा समय याद में रहता हूँ फिर भूल जाता हूँ, क्योंकि इसके ऊपर तो बहुत बोझ है. कितने ढेर बच्चे हैं. ತಂದೆ ಹೇಳೋದು, ಕೆಲವು ಮಕ್ಕಳು ಸತ್ಯವಾಗಿರ್ತಾರೆ, ಬಾಬನಿಗೆಲ್ಲ ಹೇಳ್ತಾರೆ ಮನಸ್ಸಿನ ಮಾತನ್ನು. ಬ್ರಹ್ಮ ಬಾಬನು ತನ್ನ ಮಕ್ಕಳ ಮುಂದೆ ಅನುಭವ ಹೇಳ್ತಾರೆ, ಮಕ್ಕಳೇ ಬಾಬವ್ರ ನೆನಪಲ್ಲಿ ಇರ್ತೀನಿ. ಇದೆಲ್ಲ ತುಂಬ ಇನಿಷಿಯಲ್ ಮಾತುಗಳಲ್ಲಿ. ಆಮೇಲೆ ನಾನು ಮರ್ತೋಗ್ಬಿಡ್ತೀನಿ. ಆದರೆ ಶಿವಬಾಬಾ ಹೇಳೋದು, ಇವ್ರ ಮೇಲೆ ಜಾಸ್ತಿ ಜವಾಬ್ದಾರಿ ಇದೆ. 350 ಮಕ್ಕಳಿದ್ರೆ ಅವ್ರ ಬಗ್ಗೆ ಯೋಚನೆ ಅಂತೂ ನಡೆಯುತ್ತಲ್ಲ, ನೆಕ್ಸ್ಟ್ ಏನು ಅಂತ. ಬಾಕಿ ಬೇರೆ ಥರ ವ್ಯರ್ಥ ಸಂಕಲ್ಪ ಮಾಡಲ್ಲ. तो ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, तुम बच्चों को ये भी पता नहीं पड़ता है कि ये मुरली शिव बाबा ने चलाई या ब्रह्मा चलाते, क्योंकि दोनों इकट्ठे हैं. ये कहते हैं कि मैं भी शिव बाबा को याद करता हूँ. ये बाबा भी बच्चों को निष्ठा कराते हैं. ये बैठते हैं तो देखते हो सन्नाटा अच्छा हो जाते हैं, बहुतों को खींचते हैं. बाप है ना, कहते हैं बच्चे याद की यात्रा में रहो, खुद को भी रहना है, सिर्फ पंडित नहीं रहना है. याद में नहीं रहेंगे तो अंत में फेल होंगे. डिक्लरेशन.
ಯೋಗದಲ್ಲಿ ಇರಲ್ಲ ನಿರಂತರವಾಗಿ ಅಂದರೆ ಫೇಲ್ ಆಗಿಬಿಡ್ತೀರಾ. ತಂದೆ ಹೇಳೋದು, ಈಗ ಎಲ್ಲರಿಗೆ ಬ್ರಹ್ಮ ಶಿವಬಾಬಾ ಇಬ್ಬರು ಒಂದೇ ಶರೀರದಲ್ಲಿದ್ದಾರಲ್ಲ, ಯಾರು ಮುರುಳಿ ಹೇಳಿದ್ರು ಅಂತ ಕೆಲವ್ರಿಗೆ ಅರ್ಥ ಆಗಲ್ಲ. ಶಿವಬಾಬಾ ಹೇಳೋದು, ಬ್ರಹ್ಮ ತಂದೆನೂ ತನ್ನ ಅನುಭವ ಹೇಳ್ತಾರೆ, ನಾನು ಶಿವಬಾಬಾ ನೆನಪು ಮಾಡ್ತೀನಿ ಅಂದರೆ ಅದು ಬ್ರಹ್ಮ ಬಾಬಾ ಮಾತಾಡ್ತಿದ್ದಾರೆ. ಶಿವಬಾಬಾ ಏನು ಹೇಳ್ತಾರೆ, ಮಕ್ಕಳೇ ನನ್ನ ನೆನಪಿನ ಯಾತ್ರೆಯಲ್ಲಿರಿ. ಯಾತ್ರೆ ಅಂದರೆ ಲಗಾತಾರ ಆತ್ಮ ಟ್ರಾವೆಲ್ ಬಾಬಾನ ಹತ್ರ ಇರಬೇಕು. ಬ್ರಹ್ಮ ತಂದೆ ಯೋಗದಲ್ಲಿ ಕೂತಾಗ ಈ ಶಿವಬಾಬಾ ಹೇಳ್ತಿದ್ದಾರೆ, ತುಂಬ ಚೆನ್ನಾಗಿ ಸನಾಟ, ಬಿಲ್ಕುಲ್ ಸೈಲೆನ್ಸ್ ಆಗಿಬಿಡುತ್ತೆ, ತುಂಬ ಎನರ್ಜಿ ಬರುತ್ತೆ. ದಾದಿಗಳು ಹೇಳ್ತಿದ್ರಲ್ಲ, ಕರೆಂಟ್ ಬರ್ತಿತ್ತು ಬಾಬಾನ ಎದುರುಗಡೆ ಕೂತ್ಕೊಂಡ್ರೆ ಅಂತ. ಯಾವ ಸೆಕೆಂಡ್ ಬಾಬಾನ ಎದುರುಗಡೆ ಹೋದರೆ ಒಳ್ಳೆ ಲೈಟಿನ ಫೌಂಟೇನ್ ಬಂದಂಗೆ ಅನುಭವ ಆಗ್ತಿತ್ತು ಅಂದರೆ ನೀವು ಯೋಚನೆ ಮಾಡಿ ಶಿವಬಾಬವ್ರ ನೆನಪು ಎಷ್ಟು ಮಾಡ್ತಿದ್ರು. ಮತ್ತು ಒಂದೊಂದು ಸಾರಿ ಶಿವಬಾಬನು ಎದುರುಗಡೆ ಮಕ್ಕಳಂತ ಲಗನ್ನಲ್ಲಿರೋರೆ, ಬಾಬಾನೂ ಸೀದಾ ಬಂದುಬಿಡ್ತಿದ್ರು. ಸೊ ಅವಾಗ ಇಬ್ಬರು ಎನರ್ಜಿ ಸೇರ್ಕೊಂಡ್ರೆ ಹೆಂಗಿರುತ್ತೆ. ಅದಕ್ಕೆ ಏನು ಹೇಳೋದು ಬಾಬಾ, ನಿಮ್ಮನ್ನು ನೀವು ಸದಾ ನೆನಪಿನ ಯಾತ್ರೆಯಲ್ಲಿರಿ, ಬರೀ ಪಂಡಿತರಾಗಬೇಡಿ, ಬರೀ ಹೇಳೋರಾಗಬೇಡಿ ಮಕ್ಕಳೇ. ಯೋಗದ ಸಬ್ಜೆಕ್ಟಲ್ಲಿ ಪಾಸ್ ಆಗಬೇಕು, ಫೇಲ್ ಆಗಂಗಿಲ್ಲ. ಯೋಗ ಮಾಡೋದೇ ಇಲ್ಲ ಅಂದರೆ ಇನ್ನು ಪಾಸ್ ಹೆಂಗಾಗೋದು? ನಡೀತಾ ಕೂತ್ಕೊಳ್ತಾ ಬಾಬೂವ್ರ ಮೇಲೆ ಅಗಾಧವಾದ ಪ್ರೀತಿ ಇರಬೇಕು. बाबा मम्मा का तो ऊंच पद है, बाकी तो अभी माला बनी नहीं है, एक भी दाना बना हुआ कंप्लीट नहीं है. आगे माला बनाते थे बच्चों को लिफ्ट देने लिए, परंतु देखा गया कि माया ने बहुतों को ख़त्म कर दिया. सारा मदार सर्विस पर है, तो जो सामने नेस्टा कराने बैठते हैं तो उनको समझना है कि मैं सच्चा टीचर होकर के बैठूं. नहीं तो बोलना चाहिए कि हमारा बुद्धि यहाँ वहाँ चली जाती है, मैं यहाँ बैठने के लायक नहीं हूँ, स्वयं ही बताना चाहिए. ऐसे नहीं कि आप ही कोई भी आकर बैठो. कोई है जो मुख से मुरली नहीं चलाते परंतु याद में रहते हैं, लेकिन यहाँ तो दोनों में तीखा जाना चाहिए. साजन बहुत लवली है, उनको तो बहुत बहुत याद करना है, मेहनत है इसमें. ಏಕೆಂದರೆ ಬಾಬನ ನೆನಪು ಮಾಡಬೇಕಂದ್ರೆ ನಿರಾಕಾರಿ ಸ್ವರೂಪದಲ್ಲಿದ್ರೇ ನಿರಾಕಾರನ ನೆನಪು ಬರೋದು, ಇಲ್ಲಾಂದರೆ ಹೆಂಗಾಗುತ್ತೆ? ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬಾ, ಅಂತ್ಯದಲ್ಲಿ ಫೇಲ್ ಆಗೋ ಥರ ನಮ್ಮನ್ನು ನಾವು ಇಟ್ಕೊಳ್ಬಾರ್ದು, ಇದು ಎಚ್ಚರ. ಮಮ್ಮ ಬಾಬಾ ಅಂತೂ ಹೈಯೆಸ್ಟ್ ಪದವಿ ಇದೆ ಅವ್ರದ್ದು. ಬಾಕಿಯವ್ರದ್ದು ಇನ್ನು ಅವ್ರದ್ದಂತೂ ಇಬ್ಬರದ್ದು ಮೊದಲೇ ಡಿಕ್ಲೇರ್ ಆಗೋಯ್ತಲ್ಲ. ಮೊದಲನೇ ಲಕ್ಷ್ಮೀನಾರಾಯಣ್ ಅಂತ. ಬಾಕಿಯವ್ರದ್ದು ಮಾಲೆ ಇನ್ನೂ ಆಗಲಿಲ್ಲ. ಮೊದಲು ಬಾಬಾ ಮಾಲೆ ಮಾಡ್ತಿದ್ರಂತೆ, ಇನ್ನು ಯಾರ್ದು ಕಂಪ್ಲೀಟ್ ಸ್ಥಿತಿ ಇಲ್ಲ. ಉಮಂಗ್ ಉತ್ಸಾಹದಲ್ಲಿ ತರಕ್ಕೆ, ಮಕ್ಕಳೇ ನೀವೆಲ್ಲ ಈಗಿನ ಪುರುಷಾರ್ಥದ ಅನುಸಾರ ನೀವು ಮಾಲೆಯಲ್ಲಿ ಬರ್ಬೋದು, ಮುಂದೆ ಹೋಗಿ ಅಂತ. ಬಟ್ ಅದರಲ್ಲಿ ಅನೇಕರು ಮಾಯೆ ತಿಂದಾಕ್ಬಿಡ್ತು, ಹೊರಟೆ ಹೋದರು, ಕಲಾಸ್ ಮಾಡ್ತು. ಇಡೀ ಆಧಾರ ಏನು? ಯೋಗಯುಕ್ತರಾಗಿ ಯಾರೆಷ್ಟು ಸರ್ವೀಸ್ ಮಾಡ್ತಾರೆ ಅದರ ಆಧಾರದ ಮೇಲೆ ಎಲ್ಲ ಇರುತ್ತೆ. ಇಲ್ಲಾಂದರೆ ಹೆಂಗಾಗುತ್ತೆ? ಯಾರು ಎದುರುಗಡೆ ಯೋಗ ಮಾಡಲಿಕ್ಕೆ ಕೂತ್ಕೋತಾರೆ ಅವ್ರು ತಿಳ್ಕೊಳ್ಬೇಕು, ನಾನು ಸತ್ಯವಾಗಿ ಸತ್ಯ ಟೀಚರಾಗಿ ಕೂತ್ಕೊಳ್ಬೇಕು. ಒಬ್ಬ ತಂದೆಯ ನೆನಪಲ್ಲಿ ಅನೇಕರಿಗೆ ನಮ್ಮ ಯೋಗದ ಸಹಯೋಗ ಸಿಗಬೇಕು. ಇಲ್ಲಾಂದರೆ ನೀವೇ ಹೇಳಿಬಿಡಿ, ನಾನು ಕೂತ್ಕೊಳ್ಳಲ್ಲಪ್ಪ, ನನ್ನ ಬುದ್ಧಿ ಏಕಾಗ್ರ ಆಗಲ್ಲ ಅಂತ. ಹಂಗಲ್ಲ, ಯಾರಂದರೆ ಅಲ್ಲೋಗಿ ಗದ್ದೆ ಮೇಲೆ ಕೂತ್ಕೊಳ್ಳಂಗಿಲ್ಲ. ಎಚ್ಚರ ಅಂತಿದ್ದಾರೆ ಬಾಬಾ. ಯಾಕೆಂದರೆ ವಾತಾವರಣ ಆಗುತ್ತೆ, ಅನೇಕರು ಎದುರುಗಡೆ ಇರೋರಿಗೆ ಹೆಚ್ಚು ಕಡಿಮೆ ಮಾಡ್ತಾರೆ, ದೃಷ್ಟಿನೂ ಕೊಡ್ತಾರಲ್ಲ, ಅದಕ್ಕೆ ಹುಷಾರಂತಿದ್ದಾರೆ ಬಾಬೂರು. ನೀವೇ ಹೇಳಿ ಅಂತಿದ್ದಾರಲ್ಲ, ಮತ್ತು ಯಾರೂ ಹೇಳ್ದೆ ಕೇಳದೆ ಹೋಗಿ ಯಾರು ಬೇಕಂದ್ರೆ ಹಂಗೆ ಹೋಗಿ ಕೂತ್ಕೊಳ್ಳೋಂಗಿಲ್ಲ ಯೋಗ ಮಾಡ್ಸೋಕ್ಕೆ ಅಂತಲೂ ಹೇಳ್ತಿದ್ದಾರೆ. ಇಲ್ಲಿ ಏನಂದರೆ, ಈ ಕೆಲವರು ಮುರುಳಿ ನುಡ್ಸೋಕ್ಕೆ ಬರಲ್ಲ, ಬಟ್ ತುಂಬ ಚೆನ್ನಾಗಿ ಯೋಗ ಮಾಡ್ತಾರೆ. ಬಟ್ ಬಾಬಾ ಹೇಳೋದು ಎರಡರಲ್ಲಿನೂ ಮುಂದೆ ಹೋಗಬೇಕು, ಮುರುಳಿನೂ ಹೇಳೋರಾಗಬೇಕು, ಯೋಗನೂ ಚೆನ್ನಾಗಿರಬೇಕು. ಯಾಕೆ? ಯೋಗ ಏನು? ತಂದೆ ಅತಿಯಾದ ಲವ್ಲಿ ಸಾಜನ್,
ಅಂದಾಗ ಅವರ ನೆನಪನ್ನು ಬಹಳ ಬಹಳ ಮಾಡಬೇಕು. ಆದರೆ ಇದರಲ್ಲಿ ಪರಿಶ್ರಮ ಇದೆ. ದೇಹಾಭಿಮಾನ ಇದ್ದರೆ ಬಾಬು ನೆನಪು ಮಾಡೋಕ್ಕಾಗೋದೇ ಇಲ್ಲ. ಇದು ಇಂಪಾರ್ಟೆಂಟು. बाकी प्रजा बनना तो सहज है, दास दासी बनना कोई बड़ी बात नहीं है. बाकी ಪ್ರಜೆಗಳಾಗೋದೇನು ದೊಡ್ಡ ಮಾತಲ್ಲ, ದಾಸಿ ಆಗೋದು ಇನ್ನೂ ದೊಡ್ಡ ಮಾತಲ್ಲ. ಜ್ಞಾನ ಯೋಗ ಇಲ್ವಲ್ಲ. ज्ञान नहीं उठा सकते, जैसे देखो यज्ञ की भंडारी है, सबको बहुत खुश करती है, किसको दुख नहीं देती है, सब महिमा करते हैं. तो वहाँ शिव बाबा की भंडारी तो नंबर 1 है. बहुतों के दिल को खुश करती है. बाबा भी बच्चों के दिल को खुश करते आए हैं. बाबा कहते हैं मुझे याद करो और ये चक्र बुद्धि में रखो. अब हर एक को अपना कल्याण करना है, अड्डी सर्विस करनी चाहिए. ಬೋಲಿ ದಾದಿಯನ್ನು ನೆನಪು ಮಾಡ್ತಿದ್ದಾರೆ ಬಾಬಾ. ಬಲೆ ಅವರು ಸೇವೆ ಸ್ಥೂಲವಾಗಿ ಅಡುಗೆ ಮನೆಯಲ್ಲೇ ಸೇವೆ ಮಾಡಿದ್ರು. ಯೋಗ ಅಷ್ಟು ಚೆನ್ನಾಗಿತ್ತು, ಎಲ್ಲರೂ ಅವರನ್ನು ಮಹಿಮೆ ಮಾಡ್ತಿದ್ರು. ವಾ ಶಿವ ಬಾಬಾ, ನಿಮ್ಮ ಭಂಡಾರಿ ನಂಬರ್ 1 ಆತ್ಮ, ಯಾರಿಗೆಂದು ದುಃಖ ಕೊಡಲ್ಲ, ಸದಾ ಸುಖ ಕೊಡ್ತಕ್ಕಂಥವರು, ಎಲ್ಲರ ಹೃದಯವನ್ನು ಖುಷಿ ಮಾಡಿಸ್ತಾರೆ. ಅವರು ದಾದಿ ಯಾವಾಗಲೂ ಬಾಬನ ಮಾತುಗಳನ್ನು ಹೇಳೋರು, ಅಷ್ಟು ಯೋಗಯುಕ್ತವಾಗಿರೋರು, ಅಷ್ಟು ಪ್ರೀತಿಯಿಂದ ಎಲ್ಲರಿಗೆ ಯಾರಿಗೇನು ಬೇಕು ಅದನ್ನು ಮಾಡ್ತಾಯಿದ್ರು. ಅದು ಬಾಬಾ ವಿಶ್ವ ಮಹಾರಾಜನ್ ಏನಿದೆ, ಅವರು ದೊಡ್ಡ ರಾಜನೇ ಆಗೋದವರು ಅಂತ ತಂದೆ ಹೇಳ್ತಿರೋದು. ಅಂತೂ ಮೂಲ ಮಾತೇನು, ನಾನೊಬ್ಬನನ್ನು ನೆನಪು ಮಾಡಿ ನಿರಂತರ ಚಕ್ರ, ಸ್ವದರ್ಶನ್ ಚಕ್ರ ತಿರುಗಿಸಿ ನೀವೆಲ್ಲರೂ ನಿಮ್ಮ ಕಲ್ಯಾಣ ಮಾಡ್ಕೊಳ್ಬೇಕಾಗಿದೆ. ಆ್ಯಂಡ್ ಹಡ್ಡಿ ಸರ್ವೀಸ್ ಅಂದರೆ ಜಿಗ್ರಿ ಸರ್ವೀಸ್ ಮಾಡಬೇಕು. ಬೇಜಾರು ಮಾಡ್ಕೊಂಡು ಅಯ್ಯೋ ಏನಪ್ಪ ಅನ್ನೋ ಥರ ಮಾಡೋಂಗಿಲ್ಲ. तुमको बहुत रहम दिल बनना चाहिए. मनुष्य मुक्ति, जीवन मुक्ति के लिए बहुत धक्के खाते हैं. किसको भी सदगति का मालूम ही नहीं है. समझते कि जहाँ से आया वहाँ वापस जाना है. नाटक भी समझते हैं परंतु उस पर चलते नहीं. देखो क्लास में कहाँ कहाँ मुसलमान भी आते हैं, कहते हैं कि हम भी असल देवी देवता धर्म के हैं, फिर जाकर हम मुसलमान धर्म में कन्वर्ट हो गए हैं. हमने 84 जन्म भोगे हैं. सिंध में भी 5-6 मुस्लिम आते थे ना. ಯಾರು ಈ ಧರ್ಮದವ್ರು ಇದ್ದಾರೆ ಅವರಂತೂ ಬಂದುಬಿಡ್ತಾರೆ, ಅವ್ರಿಗಂತೂ ರಿಯಲೈಸೇಷನ್ ಆಗುತ್ತೆ. ಭಲೆ ಬೇರೆ ಧರ್ಮದಲ್ಲಿ ಹೋಗಿ ಜನ್ಮ ತಗೊಂಡಿದ್ರು. ಮಕ್ಕಳೇ, ನೀವು ತುಂಬ ದಯಾಹೃದಯಿಗಳಾಗಬೇಕು, ಅನೇಕರ ಸೇವೆ ಮಾಡಬೇಕು. ಮನುಷ್ಯರು ಮುಕ್ತಿ, ಜೀವನ ಮುಕ್ತಿಗೆ ಎಷ್ಟು ಕಷ್ಟಪಡ್ತಿದ್ದಾರೆ. ಯಾರಿಗೆ ಸದ್ಗತಿಯ ಜ್ಞಾನನೇ ಇಲ್ಲ, ಗೊತ್ತೇ ಇಲ್ಲ. ಸೊ ಅಂದಾಗ ಈಗ ಎಲ್ಲಿಂದ ಬಂದಿದ್ರು ಅಲ್ಲಿ ವಾಪಸ್ ಹೋಗ್ಬೇಕನ್ನೋದು ಯಾರಿಗೂ ಗೊತ್ತಿಲ್ಲ. ಇದೆಲ್ಲ ಪರಿಚಯ ಕೊಡಬೇಕಾಗಿದೆ. ಸೃಷ್ಟಿ ಒಂದು ನಾಟಕ ಅನ್ನೋದೂ ಕೆಲವರು ತಿಳ್ಕೊಳ್ತಾರೆ, ಅದರಂತೆ ನಡೆಯೋಕ್ಕೆ ಬರಲ್ಲಲ್ಲ. ಬಾಬನ ಮಕ್ಕಳಿಗೇನೆ ಇದು ಡ್ರಾಮಾ ಅಂದರೆ ಡ್ರಾಮಾ ಅನುಸಾರ ಸಂಕಲ್ಪ ಏಕದಮ್ ಫುಲ್ ಸ್ಟಾಪಲ್ಲಿ ಇರೋದು, ಅದೆಲ್ಲರೂ ಮಾಡಲ್ಲಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ. ಈಗ ಅನೇಕ ಮಕ್ಕಳು, ಕೆಲವರೆಲ್ಲ ಮುಸಲ್ಮಾನ್ ಬರ್ತಿದ್ರು, ಸಿಂಧಲ್ಲಿನೂ ಮುಸಲ್ಮಾನ್ ಇದ್ದರು. ಅವರಿಗೆಲ್ಲ ಪಕ್ಕಾ ನಿಶ್ಚಯ ಆಗ್ತಿತ್ತು, ನಾವು ದೇವಿ ದೇವತಾ ಧರ್ಮದವರು ಹೋಗಿ ಈಗ ಮುಸ್ಲಿಂ ಧರ್ಮದಲ್ಲಿ ಕನ್ವರ್ಟ್ ಆಗಿ ಜನ್ಮ ತೊಗೊಂಡ್ಬಿಟ್ವಿ. ಬಟ್ ಆದರೆ ನಾವು ದೇವತಾ ಧರ್ಮದವ್ರು 84 ಜನ್ಮ ತಗೊಂಡ್ವಿ ಅಂತ. ಅಭಿ ಭೀ ಆತೆ ಹೇ, ಆಗೆ ಚಲ್ ಸಕ್ತೆ ಹೇ, ವಾ ನಹಿ ವೋ ದೇಖ್ ಲೇಂಗೆ, ಕ್ಯೂಂಕಿ ಮಾಯಾ ಭೀ ತೋ ಪರೀಕ್ಷಾ ಲೇತಿ ಹೈ ನಾ. कोई तो पक्के ठहर जाते, कोई ठहर नहीं सकते. जो असल ब्राह्मण धर्म के होंगे, जिन्होंने 84 जन्म लिया होंगे, वे तो कभी हिलेंगे नहीं. बाकी कोई न कोई कारणे अकारणे चले जाएंगे. देहाभिमान भी बहुत आ जाता है. तुम बच्चों को तो बहुतों का कल्याण करना है, नहीं तो क्या पद पाएंगे. घर बार छोड़ा है अपने कल्याण के लिए. कोई बाप के ऊपर मेहरबानी नहीं करते हैं. तो ಮೂಲ ಮಾತು ಬಾಬಾ ಹೇಳೋದು, ಈಗ ಮುಸಲ್ಮಾನ್ ಇರಲಿ, ಕ್ರಿಶ್ಚಿಯನ್ ಇರಲಿ, ಅನೇಕರು ಬೇರೆ ಬೇರೆಯವರೆಲ್ಲ ಬರ್ತಾರೆ. ಬಾಕಿ ಈಗಂತೂ ಚೆನ್ನಾಗಿ ನಡೀತಿದ್ದಾರೆ. ಮುಂದೆ ನಡೀತಾರ ಇಲ್ವಾ, ಕೆಲವರು ತುಂಬ ಚೆನ್ನಾಗಿ ನಡೀತಾರೆ, ಕೆಲವರು ಹೊಟ್ಟೋಗ್ತಾರೆ. ಆ ಧರ್ಮದ ಕಂಡೀಷನ್ಸಿಗೆ ಕೆಲವರು ಹೆದರ್ಕೊಳ್ಳೋರು ಇಷ್ಟ ಇದ್ರೂ ಬಿಟ್ಬಿಡ್ತಾರೆ. ಮಾಯೆ ಏನು ಕಡಿಮೆನಾ, ಪರೀಕ್ಷೆ ತಗೊಳುತ್ತೆ.
ಯಾರು ಪರಿಪಕ್ವವಾಗಿರ್ತಾರೆ ಅಷ್ಟು ನಿಶ್ಚಯ ಇದೆ ಅವ್ರು ಉಳ್ಕೊಂಡು ಬಿಡ್ತಾರೆ, ಬಾಕಿಯವರು ಹೊರಟೋಗ್ತಾರೆ. ಬಟ್ ಯಾರು ಅಸುಲ್ ಬ್ರಾಹ್ಮಣ ಧರ್ಮದವರು ಇದ್ದಾರೆ, 84 ಜನ್ಮಗಳನ್ನು ಯಾರು ತಗೊಂಡಿದ್ದಾರೆ, ಓ ಕಬಿ ಹಿಲೆಂಗೆ ನಹಿ, ಸಂಪೂರ್ಣ 84 ಜನ್ಮ ತಗೊಂಡಿರೋ ಮಕ್ಕಳು ಎಂದು ಯಾವುದೇ ಮಾಯೆಯ ಪರೀಕ್ಷೆಗಳಲ್ಲಿ ಅಲ್ಲಾಡಲ್ಲ. कोई कारणे अकारणे चले जाएंगे, देहाभिमान भी बहुत आता है. तुम बच्चों को तो बहुतों का कल्याण करना है, नहीं तो क्या पद पाएंगे. घर बार छोड़ा है अपने कल्याण के लिए ना, कोई बाप के ऊपर मेहरबानी नहीं करते हैं. ಅಂದರೆ ಕಾರಣೆ ಅಕಾರಣೆ ಹೊರಟೋಗ್ತಾರೆ, ದೇಹಾಭಿಮಾನನೂ ತುಂಬ ಬಂದ್ಬಿಡುತ್ತೆ. ನೀವು ಮಕ್ಕಳು ಭಾಳ ಕಲ್ಯಾಣ ಮಾಡಬೇಕಾಗಿತ್ತೆ, ಇಲ್ಲಾಂದ್ರೆ ಏನು ಪದವಿ ತಗೋತಾರೆ. ಗರ್ಭಾರ್ ಏನಿದೆ, ಮನೆ ಮಠ ಬಿಟ್ಟು ಬಂದ ಮೇಲೆ ತನ್ನ ಕಲ್ಯಾಣಕ್ಕೆ ತಾನೇ ಎಲ್ಲ ಬಿಟ್ಟು ಬಂದಿರೋದು, ಸರೆಂಡರ್ ಆಗಿರೋದು. ಇಲ್ಲಿ ಬಂದೇನೋ ಬುದ್ಧಿ ಆ ಕಡೆ ಈ ಕಡೆ ಸರ್ವೀಸ್ ಮಾಡಲ್ಲ, ಅಥವಾ ತನ್ನ ಸೇವೆನೂ ಮಾಡ್ಕೊಳ್ಳಲ್ಲ, ಉನ್ನತಿ ಮಾಡ್ಕೊಳ್ಳಲ್ಲ ಅಂದರೆ ಇನ್ನು ತ್ಯಾಗ ಮಾಡಿ ಏನು ಪ್ರಯೋಜನ ಅಂತ ಕೇಳ್ತಿದ್ದಾರೆ ಬಾಬವರು. ಅಂದರೆ ಇಲ್ಲಿ ಮೇಲೇನು ಹೇಳಿದ್ರು ಬಾಬಾ, 84 ಆದಿಯ ಆತ್ಮಗಳೆಲ್ಲ ಶ್ರೇಷ್ಠ ಪದವಿಯನ್ನು ಪಡ್ಕೊಂಡಿಲ್ಲ ಅಂದರೆ ಕಾರಣೆ ಅಕಾರಣೆ ಹೊರಟೇ ಹೋಗ್ಬಿಡ್ತಾರೆ. ಯಾಕೆ? ದೇಹಾಭಿಮಾನ ಬಂದ್ಬಿಡುತ್ತೆ. ದೇಹಾಭಿಮಾನ ಬಿಡೋಕ್ಕೆ ರೆಡಿ ಇರಲ್ಲ, ಅದಕ್ಕೆ ಹೊರಟೋಗೋದು. ಬಟ್ ಲಕ್ಷ್ಯ ಇರಬೇಕು, ನಾನು ತನ್ನ ಕಲ್ಯಾಣ ಮಾಡ್ಕೊಳ್ತಾ ಅನೇಕ ಆತ್ಮಗಳ ಕಲ್ಯಾಣ ಮಾಡಬೇಕು. ಇಲ್ಲಾಂದರೆ ಮಕ್ಕಳೇ ಏನು ಪದವಿ ತಗೋತೀರ ನೀವು? कोई बाप के ऊपर मेहरबानी नहीं करते हैं. ನೀವು ನಿಮ್ಮ ಕಲ್ಯಾಣ ಮಾಡ್ಕೊಳ್ತೀರ, ಅನೇಕರು ಸರ್ವೀಸ್ ಮಾಡಿದ್ರು ನಿಮ್ಮ ಉದ್ಧಾರ ಮಾಡ್ಕೊತೀರ, ನನ್ನ ಮೇಲೇನು ನೀವು ದಯೆ ತೋರಿಸಲ್ಲ. ನೀವು ಸರೆಂಡ್ರ್ ಆಗಿರೋದು ಏನು ನನ್ನ ಮೇಲೆ ದಯೆ ತೋರ್ಸೋಕ್ಕಲ್ಲ, ನಿಮ್ಮ ಕಲ್ಯಾಣ ಮಾಡ್ಕೊಳಕ್ಕೆ ಬಂದಿದ್ದೀರಾ. ಹೌದು ತಾನೇ? ನಾವು ಏನೇ ಮಾಡ್ತೀವಿ ಅಂದರೆ ನಮ್ಮ ಉನ್ನತಿಗೆ ತಾನೇ ಮಾಡೋದು. ಬಾಬವ್ರ ಮೇಲೆ ಏನು ದಯೆ ತೋರ್ಸಕ್ಕೆ ಬಂದಿದ್ದೀವ? ಬಾಬಾನೇ ದಯೆ ತೋರಿಸಿರೋದು. ಬಾಬವ್ರ ಹತ್ರ ಬಂದು ಸರೆಂಡ್ರ್ ಆಗೋಕೆ ಮನಸ್ಸು ಕೊಡೋದು ಇದೊಂದು ದೊಡ್ಡ ಕೃಪೆ, ಅದನ್ನು ಉಳಿಸ್ಕೋಬೇಕಷ್ಟೆ. ಕೈ ತೋ ಫೇಲ್ ಹೋ ಜಾತೆ ನಾ, ಅನೇಕರು ಫೇಲ್ ಆಗಿಬಿಡ್ತಾರೆ. बाप के बने हो तो फिर सर्विस भी ऐसी करनी चाहिए. तुमको तो राजाई का मेडल मिलता है ना. 21 जन्म सदा सुख की राजाई मिलती है. माया पर सिर्फ जीत पानी है और औरों को भी सिखाना है. इसमें भी कई फेल हो जाते, समझते हैं कि बादशाही लेना तो मुश्किल है. बाप कहते हैं कि ऐसा समझना भी बड़ी कमज़ोरी है. ಕೇಳ ರೀ, ಅಯ್ಯೋ ರಾಜರಾಗೋದು, ರಾಜಾಯಿ ಪಡ್ಕೊಳ್ಳೋದು ತುಂಬ ಕಷ್ಟ ಅಪ್ಪ, ಇಷ್ಟೊಂದೇನು ಸರ್ವೀಸ್ ಮಾಡೋದು. ಬಾಬಾ ಹೇಳ್ತಾರೆ, ಇದೂ ನಿಮ್ಮ ನಿರ್ಬಲತೆ. ಬಾಕಿ ನಿಮ್ಮಲ್ಲಿ ಎಲ್ಲ ಶಕ್ತಿಗಳಿದೆ, ಉಪಯೋಗಿಸಿ ಏನು ಪುರುಷಾರ್ಥ ಮಾಡಿರಿ, ಏನು ಬೇಕಂದ್ರೂ ತಗೋಬೋದು ಅಂತ ಹೇಳ್ತಿರೋದು ಬಾಬಾ. ಅಂದರೆ ನನ್ನ ಮಕ್ಕಳಾಗಿದ್ದೀರಾ, ಸರೆಂಡರ್ ಆಗಿದ್ದೀರಾ ಅಂದರೆ ಸರ್ವೀಸ್ ಮಾಡ್ರಲ್ಲ, ನಿಮಗೆ ರಾಜಾಯಿಯ ಮೆಡಲ್ ಕೊಡ್ತೀನಿ. ಅದು 1-2 ಜನ್ಮ ಅಲ್ಲ, 21 ಜನ್ಮಗಳಿಗೆ ರಾಜಾಯಿ ಸಿಗುತ್ತೆ. ಮಾಯಾ ಜೀತಾಗಬೇಕು. ಮಾಯೆಯನ್ನು ನೀವು ಗೆದ್ದು ಬೇರೆಯವ್ರಿಗೂ ಹೇಳಿ ಹೆಂಗೆ ಮಾಯೆ ಮೇಲೆ ವಿಜಯ ಪಡ್ಕೊಳ್ಬೇಕಂತ. ಅನೇಕರು ಇದರಲ್ಲಿ ಫೇಲ್ ಆಗ್ತಾರೆ, ತಿಳ್ಕೊಳ್ತಾರೆ, ಅಯ್ಯೋ ತುಂಬ ಕಷ್ಟ ಎಲ್ಲಾಗುತ್ತೆ ಅಂತ. ನಿಮ್ಮ ಸಂಕಲ್ಪನೇ ಫೇಲ್ ಮಾಡಿಸೋದು. ಮಾಯೆ ಏನಿಲ್ಲ, ಆ್ಯಕ್ಚುಲಿ ನಮ್ಮ ಅವರವರ ಸಂಕಲ್ಪಗಳೇ, ನಿರ್ಬಲ ಸಂಕಲ್ಪಗಳೇ ಮಾಯೆ. ಮಾಯೆ ಬರೋ ಡೋರ್ ಯಾವುದೋ? ಕಮ್ಜೋರಿ. ನಿಮ್ಮ ವೀಕ್ನೆಸ್ ಏನಿದೆ ಅಲ್ಲಿಂದನೇ ಮಾಯೆ ಎಂಟರ್ ಆಗೋದು. ಮಾಯೆ ಇನ್ನೇನು ಇಲ್ಲ ಅಲ್ಲಿ. ಬಾಪ್ ಅವ್ರ ವರ್ಷಕ್ಕೂ ಯಾದ್ ಕರ್ನಾ ತೋ ಬಹುತ್ ಸಹಜ. ತಂದೆಯನ್ನು ಆಸ್ತಿಯನ್ನು ನೆನಪು ಮಾಡೋದು ತುಂಬ ಸಹಜ. बच्चों में हिम्मत नहीं आती है तो राजाई लेने की तो कायर हो बैठते हैं. ना खुद लेते हैं ना औरों को लेने देते, तो परिणाम क्या होगा. ತಂದೆ ಹೇಳೋದು, ತಂದೆಯನ್ನು ನೆನಪು ಮಾಡೋದು ಭಾಳ ಸಹಜ. ಲೌಕಿಕದಲ್ಲಿನೂ ಮಕ್ಕಳು ತಂದೆ ತಾಯಿನ ಬಿಟ್ಟು ಯಾರು ನೆನಪು ಮಾಡ್ತಾರೆ? ಈ ತಂದೆ ತಾಯಿ ಅಂತೂ ಜನ್ಮಾಂತರದ ಕಲ್ಪಾಂತರದ ದುಃಖ ದೂರ ಮಾಡೋಕ್ಕೆ ಬರ್ತಾರೆ. ಎಷ್ಟು ಪ್ರೀತಿಯಿಂದ ನೆನಪು ಮಾಡಬೇಕಲ್ಲ. ಶ್ವಾಸ ಶ್ವಾಸ ಬಾಬಾ ಶುಕ್ರಿಯಾ, ಥ್ಯಾಂಕ್ ಯು, ಶುಕ್ರಿಯಾ ಶುಕ್ರಿಯಾ, ಥ್ಯಾಂಕ್ ಯು ಹೇಳ್ತಾ ಇರಬೇಕಲ್ವಾ.
ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬಾ, ಮಕ್ಕಳು ಸಾಹಸ ಇಡಲ್ಲ ರಾಜಾಯಿ ತಗೊಳಕ್ಕೆ. ಬರೀ ನೀವು ಸಂಕಲ್ಪ ಮಾಡಿ ನಾನು ಸಹಯೋಗ ಕೊಡ್ತೀನಿ ಅಂತಾರೆ, ಮಾಡಬೇಕಲ್ವಾ. ಕಾಯರೋ ಬೈಟ್ತೆ ಅಂತಾರೆ ಬಾಬುರು. ಏನೋ ಹೇಡಿಗಳ ಥರ ಕೂತ್ಕೋತಾರೆ, ಮಾಯೆ ಬರುತ್ತೆ, ಎಲ್ಲಾಗುತ್ತೆ, ಹಂಗಾಗುತ್ತೆ, ಹಿಂಗಾಗುತ್ತೆ ಅಂತ ದೇಹಾಭಿಮಾನ ಇಟ್ಕೊಂಡು ಸಾಹಸ ಇಟ್ಟು ಮಾಯೆ ಏನೂ ಇಲ್ಲ, ನಿಮ್ಮ ನಿರ್ಬಲತೆಗಳನ್ನು ಕಿತ್ತಾಕ್ರಿ ಅಂತ ಹೇಳ್ತಿದ್ದಾರೆ. ಅದು ಬಿಟ್ಬಿಟ್ಟು ಹೇಡಿತನ ತೋರಿಸ್ತೀರಾ. ಖುದ್ದು ತಗೊಳ್ಳಲ್ಲ, ಬೇರೆಯವ್ರನ್ನೂ ತಗೊಳಕ್ಕೆ ಬಿಡಲ್ಲ. ನಿರ್ಬಲ ಇರೋರಿಗೆ ಅವ್ರದ್ದೊಂದು ಗ್ಯಾಂಗ್ ಮಾಡ್ಕೊಳ್ತಾರೆ. ತನ್ನ ಸಂಸ್ಕಾರಗಳ ಅನುಸಾರ ಬೇರೆಯವ್ರನ್ನೂ ಸಂಘದೋಷದಲ್ಲಿ ತಂದು ಕೆಡವದೇ ಕೆಲಸ ಅವ್ರದ್ದು. ಹಂಗಿರಬಾರ್ದಲ್ವಾ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಸಾಹಸ ಇಟ್ಟು ಮಾಯಾ ಜೀತ್ ಆಗಬೇಕು, ಬೇರೆಯವ್ರನ್ನು ಮಾಡಬೇಕು. ಅಂಥವ್ರದ್ದು ಪರಿಣಾಮ ಏನಾಗುತ್ತೆ? ತಾನೂ ಪಡ್ಕೊಳ್ಳಲ್ಲ, ಬೇರೆಯವ್ರನ್ನೂ ಪಡ್ಕೊಳಕ್ಕೆ ಬಿಡಲ್ಲ. ಸಂಘದೋಷದಲ್ಲಿ ಬಂದು ಅವ್ರದ್ದೇ ಒಂದು ನಿರ್ಬಲರ ಪರಚಿಂತಕರ ಪ್ರದರ್ಶನದವ್ರದ್ದೇ ಒಂದು ಗ್ರೂಪ್ ಇರುತ್ತೆ, ಆಲ್ ಇಂಡಿಯಾ ರೇಡಿಯೋಸ್ಗಳ ಥರ. ಯಾರೆಂಥವ್ರು ಅಂಥವ್ರು ಗ್ಯಾಂಗು. ಸೊ ಏನು ಪ್ರಯೋಜನ? ಬಾಬಾ ಹೇಳೋದು, ಇಲ್ಲಿ ನಾನು ಒಬ್ಬನನ್ನು ಬಿಟ್ಟರೆ ನಿಮಗೆ ಇನ್ನೊಂದು ಬುದ್ಧಿಯಲ್ಲಿ ಇರ್ಕೂಡ್ದು ಅಂದಮೇಲೆ ಇದೆಲ್ಲ ಮನ್ಮತ ಅಲ್ವಾ. ಅಂಥವ್ರ ಪರಿಣಾಮ ಏನಾಗುತ್ತೆ? ಬಾಬ್ ಸಮझाते कि दिन रात सर्विस करे वो, कांग्रेसियों ने भी मेहनत की, कितनी खींचातान की, तब तो फॉरेनर से राज्य लिया, तुमको रावण से राज्य लेना है, वो तो सबका दुश्मन है. ತಂದೆ ಹೇಳೋದು, ದಿನ ರಾತ್ರಿ ಸರ್ವೀಸಲ್ಲಿ ಬ್ಯುಸಿ ಇರಿ, ಹೋಗಲಿ ತಂದೆಯ ನೆನಪು ಸೇವೆ, ಮಾಯೆ ನಿಮ್ಮ ಹತ್ರ ಬರಲ್ಲ. ಫಸ್ಟು ಕಾಂಗ್ರೆಸ್ ಅವರೆಲ್ಲ ಸೇರಿಕೊಂಡು ಹೆಂಗೆ ಎಷ್ಟು ಇವ್ರ ಜೊತೆ ಬ್ರಿಟಿಷರ್ಸ್ ಜೊತೆ ಜಗಳ ಮಾಡಿದ್ರು, ಅವಾಗ ತಾನೇ ಅವ್ರು ಓಡೋದ್ರು. ರಾವಣ ದೊಡ್ಡ ಶತ್ರು, ಅವನಿಂದ ರಾಜ್ಯ ತಗೊಳ್ಳೋದೇನು? ಮಲ್ಕೊಂಡಿದ್ದು ಕಣ್ಮುಚ್ಕೊಂಡು ನಿದ್ರೆ ಸೇವೆ ಮಾಡ್ಕೊಂಡು ಸಿಗುತ್ತಾ? ದೇಹಾಭಿಮಾನನೂ ನಿದ್ರೆನೇ ತಾನೇ. ಅದಕ್ಕೆ ಹೇಳ್ತಿದ್ದಾರೆ, ರಾವಣನಿಂದ ರಾಜ್ಯ ತಗೊಳ್ಳೋದು ಎಚ್ಚರ. ಎಷ್ಟು ಜನ ಪ್ರಾಣ ಕಳ್ಕೊಂಡ್ರು ಅವಾಗೆಲ್ಲ ಸ್ವತಂತ್ರ ಸಂಗ್ರಾಮದಲ್ಲಿ ಇರ್ತಕ್ಕಂಥವ್ರು. ಸೊ ಇಲ್ಲಿ ಅದೆಲ್ಲ ಏನು ಕಷ್ಟ ಇಲ್ಲ. ನನ್ನನ್ನು ನೆನಪು ಮಾಡಿ ಮಾಯೆ ನಿಮ್ಮ ಹತ್ರ ಬರೋದೇ ಇಲ್ಲ ಅಂತಾರೆ ಬಾಬಾ. ಅಷ್ಟು ಮಾಡೋಕ್ಕೂ ಕಷ್ಟನಾ? दुनिया को पता ही नहीं कि हम रावण की मत पर चल रहे हैं, तब दुखी है. किसको भी सच्चा स्थायी दिल का सुख तोड़े ही है. शिव बाबा कहते, मैं तुम बच्चों को सदा सुखी बनाने आया हूँ. ಸತ್ಯವಾದ ಸ್ಥಿರ ಸುಖ ಜಗತ್ತಲ್ಲಿ ಯಾರಿಗಿಲ್ಲ. ಶಿವಬಾಬಾವ್ರು ಒಬ್ಬರೇ ಹೇಳ್ತಿರೋದು, ನಾನು ನಿಮ್ಮನ್ನು ಸದಾ ಕಾಲಕ್ಕೆ ಸುಖಿ ಮಾಡಕ್ಕೆ ಬಂದಿದ್ದೀನಿ. अब श्रीमत पर चल श्रेष्ठ बनना है, जो भी भारतवासी है वे अपने ಧರ್ಮ ಕೋ ಭೂಲ್ ಗಯೇ ಹೇ. ಯಾವಾಗ ನಾನು ಸುಖಿ ಮಾಡಕ್ಕೆ ಬಂದಿದ್ದೀನಿ, ಸದಾ ಕಾಲಕ್ಕೆ ಸುಖಿ. ಸೊ ಶ್ರೀಮತದ ಮೇಲೆ ನಡೆದೆಲ್ಲ ತಗೋಬೇಕಲ್ವ ಮಕ್ಕಳೇ. ನೀವು ಶ್ರೇಷ್ಠರಾಗಬೇಕಲ್ವ. ಶ್ರೇಷ್ಠರಾಗದೆ ಬಾಬಾನ ಹತ್ರ ಸುಖ ತಗೊಳಕ್ಕಾಗಲ್ಲ. ಯಾರು ಭಾರತವಾಸಿಗಳಿದ್ದಾರೆ ಅವ್ರ ಧರ್ಮ ಮರ್ತೋಗಿದ್ದಾರೆ. ಯಥಾ ರಾಜಾ ರಾಣಿ ತಥಾ ಪ್ರಜಾ. अब तुम बच्चों को समझ मिली है सृष्टि का चक्र कैसे चलता है, सो भी घड़ी घड़ी भूल जाते हैं. बुद्धि में ठहरता ही नहीं है. बल ब्राह्मण तो बहुत बनते, परंतु कई कच्चे होने के कारण विकार में भी जाते रहते. कहते हैं हम बीके हैं, परंतु है नहीं. ಕೇಳಿದ್ರಾ ಏನು ಹೇಳ್ತಾರೆ ಬಾಬಾ? ನೀವು ಮಕ್ಕಳಿಗೆ ತಿಳುವಳಿಕೆ ಬಂದ್ಬಿಡ್ತು, ಸೃಷ್ಟಿಚಕ್ರ ಹೆಂಗೆ ತಿರುಗುತ್ತೆ. ಸೊ ಗಡಿ ಗಡಿ ಮರ್ತೋಗ್ತೀರಾ. ಬುದ್ಧಿಯಲ್ಲಿ ಉಳ್ಕೊಳ್ಳೋದೇ ಇಲ್ವಲ್ಲ ಮಕ್ಕಳೇ. ಸದಾ ಜ್ಞಾನದ ಚಕ್ರ ತಿರುಗಬೇಕಲ್ವಾ. ಕೆಲವರು ಬ್ರಾಹ್ಮಣರಂತ ಹೇಳ್ತಾರೆ, ಬಾಬನ ಮಕ್ಕಳಂತ ಬರ್ತಾರೆ, ಆದರೆ ಪೂರ ಕಚ್ಚಾ ಪರಿಪಕ್ವ ಇಲ್ಲ. ವಿಕಾರಕ್ಕೆ ವಶರಾಗ್ತಾನೆ ಇರ್ತಾರೆ, ವಿಕಾರದಲ್ಲಿ ಬೀಳ್ತಾನೆ ಇರ್ತಾರೆ. ನಾನು ಬೀಕೆ ಅಂತ ಪೋಸ್ ಕೊಡ್ತಾ ಇರ್ತಾರೆ. ಆದರೆ ಅಂಥವರು ಬೀಕೆಗಳಲ್ಲ. ಕೇಳ್ರಿ ಡಿಕ್ಲರೇಷನ್ನು, ಬಾಕಿ ಜೋ ಪೂರಿ ರೀತಿ ಡೈರೆಕ್ಷನ್ ಪರ್ ಚಲತೆ ಆಪ್ ಸಮಾನ್ ಬನಾತೆ ರೇತೆ ವೈ ಊಂಚ್ ಪದ್ ಪಾ ಸಕೆಂಗೆ. ಯಾರು ಪೂರ ಡೈರೆಕ್ಷನ್ ಪ್ರಮಾಣ ನಡೀತಾ ಅನೇಕರನ್ನು ತನ್ನ ಸಮಾನ ಮಾಡ್ಕೊಳ್ತಾರೆ, ಅವರನ್ನು ಬೀಕೆ ಅಂತಿದ್ದಾರೆ ಇವತ್ತು ಬಾಬಾ. ಅಂಥವರೇ ಶ್ರೇಷ್ಠ ಪದವಿಯನ್ನು ಪಡ್ಕೊಳಕ್ಕಾಗೋದು. ವಿಘ್ನ ಪಡೆಂಗೆ, ಅಮೃತ್ ಪೀತೆ ಪೀತೆ ಫಿರ್ ಜಾಕರ್ ವಿಘ್ನ ಡಾಲ್ತೆ. ये भी गायन है ना, उनका पद क्या होगा. कई बच्चियाँ तो विकार के कारण मार खाती है, कहती है बाबा ये दुख थोड़ा सहन कर लेंगे.
हमारा माशुक तो बाबा है, मार खाते भी है हम शिव बाबा को याद करती हूँ। वो खुशी में बहुत रहती है, इस कापारी खुशी में रहना चाहिए। बाप से हम वर्षा ले रहे हैं, औरों को भी हम आप समान बनाते रहते हैं. ಅಂದರೆ ಜ್ಞಾನ ತಿಳ್ಕೊಂಡು ಕೆಲವರೆಲ್ಲ ಬಿಟ್ಟೊಟ್ಟೋಗ್ತಾರೆ, ವಿಕಾರಿಗಳಾಗ್ತಾರೆ, ಅಂಥವ್ರು ವಿಘ್ನಗಳಾಗ್ತಾರೆ. ಕೆಲವರು ಮಾತೆಯರು ಬರೀತಾರೆ, ಬಾಬಾ ಏಟ್ ತಿಂದರೂ ಪರವಾಗಿಲ್ಲ, ನಾನಂತೂ ಪವಿತ್ರವಾಗಿರ್ತೀನಿ, ಏನಾದರೂ ಆಗಲಿ. ಹೊಡಿತಾ ಇರ್ತಾರೆ, ಇವ್ರು ಬಾಬನ ನೆನಪಲ್ಲಿ ಇರ್ತಾರೆ, ಅಪಾರ ಖುಷಿಯಲ್ಲಿ ಇರ್ತಾರೆ. ಅವ್ರಿಗೆ ಎಷ್ಟು ದೊಡ್ಡ ಆಸ್ತಿ ಕೊಡ್ಬೋದು ಬಾಬಾ. ಮತ್ತು ಅನೇಕರನ್ನು ತನ್ನ ಸಮಾನ ಮಾಡ್ಕೊಳ್ತಿರ್ತಾರೆ. बाबा की बुद्धि में तो ये सीढ़ी का चित्र बहुत रहता है, इसको बड़ा महत्व देते हैं. बच्चे जो विचार सागर मंथन कर ऐसे ऐसे चित्र बनाते हैं, तो बाबा भी उनकी शुक्रिया करते हैं. या तो ऐसे कहेंगे कि बाबा ने उन बच्चे को टच किया है, सीढ़ी बड़ी अच्छी बनाई है. तंदे बाबा की बुद्धि में तो सीढ़ी का चित्र बहुत रहता है अंतरे. ಬ್ರಹ್ಮ ಬಾಬನ ಬುದ್ಧಿಯಲ್ಲಿ ಏಣಿ ಚಿತ್ರ ಇದೆಯಲ್ಲ ತುಂಬ ಇರುತ್ತೆ. 84 ಜನ್ಮಗಳ ಟೋಟಲ್ ಕತೆ ತುಂಬ ಚೆನ್ನಾಗಿದೆಯಲ್ಲ, ತುಂಬ ಮಹತ್ವದ ಚಿತ್ರ. ಮಕ್ಕಳು ಯಾರೆಲ್ಲ ವಿಚಾರ ಸಾಗರ ಮತನ ಮಾಡ್ತಾರೆ ಅಂತಂಥ ಚಿತ್ರ ಮಾಡ್ತಾರೆ. ಬಾಬಾ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾರೆ. ಅಂದರೆ ಈ ಥರ ಹೇಳ್ಬೋದು, ಬಾಬಾವ್ರು ಇವ್ರ ಬುದ್ಧಿಗೆ ಅಷ್ಟು ಚೆನ್ನಾಗಿ ಟಚ್ ಮಾಡಿದ್ದಾರೆ, ಇಷ್ಟು ಒಳ್ಳೆ ಚಿತ್ರ ಮಾಡಿದ್ದಾರೆ ಅಂತ. 84 जन्मों को जानने से सारे सृष्टि के आदि मध्य अंत को जान गए हो. ये फर्स्ट क्लास चित्र है. त्रिमूर्ति गोले के चित्र में भी इसमें अच्छी नॉलेज है. अभी हम चढ़ रहे हैं, कितना सहज है. बाप आकर लिफ्ट देते हैं, शांति से बाप से वर्षा ले रहे हैं ना. सीढ़ी का ज्ञान बहुत अच्छा है. ಮೂಲ ಮಾತು ತ್ರಿಮೂರ್ತಿ ಮತ್ತು ಚಕ್ರ, ಈ ಎಲ್ಲ ಚಿತ್ರಗಳು ತುಂಬ ಚೆನ್ನಾಗಿದೆ, ಏಕೆಂದರೆ ಜ್ಞಾನ ಅದರಲ್ಲಿ ವಿಸ್ತಾರವಾಗಿದೆ. ಏಣಿ ಚಿತ್ರನೂ ತುಂಬ ಚೆನ್ನಾಗಿದೆ. 84 ಜನ್ಮಗಳ ಜ್ಞಾನ ಭಾಳ ಚೆನ್ನಾಗಿದೆ. समझाना है कि तुम हिंदू थोड़े ही हो, तुम तो देवी देवता धर्म के हो. अगर कहे कि हमने 84 जन्म थोड़े ही लिया है, अरे क्यों नहीं समझते हो कि हम 84 जन्म लिया है, फिर याद करो तो तुम फिर से पहले नंबर में आ जाएंगे. अपने कुल का होगा तो ऐसा प्रश्न करेंगे ही नहीं कि हम थोड़े ही 84 जन्म लेंगे. अरे तुम क्यों समझते हो कि हम देरी से आए हैं. ಅಂದರೆ ಹಿಂದೂ ಧರ್ಮದವರೆಲ್ಲ ದೇವಿ ದೇವತಾ ಧರ್ಮದವರಂತ ಹೇಳಿ ಅನ್ನೇರಿಗೆ ಅಕಸ್ಮಾತ್ ಅವ್ರು ಹೇಳಿದ್ರೆ, ಅಯ್ಯೋ ನಮ್ದು ಎಲ್ರಿ 84 ಜನ್ಮ ಇದೆ, ಹೆಂಗೆ 84 ಜನ್ಮ ತಗೊಳ್ಳೋದಂದರೆ ಅಂಡರ್ಸ್ಟುಡ್ ಅವ್ರು ಆದಿಯಿಂದ ಬಂದಿರೋರಲ್ಲ. ಅಷ್ಟೊಂದು ಜನ್ಮ ಹೆಂಗೆ ತಗೊಳಕ್ಕಾಗುತ್ತೆ, ನಮ್ಮದು ಕಡಿಮೆ ಜನ್ಮ ಅನ್ನೋರು. ಯಾಕೆಂದರೆ ಯಾರು ತನ್ನ ಕುಲದವ್ರು ಇದ್ದಾರೆ, ದೇವತಾ ಕುಲದವ್ರು, ಅವರೆಂದೂ ಪ್ರಶ್ನೆ ಮಾಡಲ್ಲ ನಮ್ದು 84 ಜನ್ಮನ ಅಂತ. ಅದಕ್ಕೆ ಬಾಬಾ ಹೇಳೋದು ಅವ್ರಿಗೆ ಹೇಳಿ, ಯಾತಕ್ಕೆ ನೀವು ಲೇಟಾಗಿ ಬಂದ್ವಿ ಅಂತ ತಿಳ್ಕೊಳ್ತೀರಾ, ಅದು ಸರಿಯಿಲ್ಲಲ್ಲ. ಲೇಟಾಗಿ ಬಂದಿರೋರೇ ಲೇಟಾಗಿ ಬಂದಿದ್ದೀವಿ ಅಂತ ತಿಳ್ಕೊಳ್ಳೋದು. बाप सब बच्चों को कहते हैं तुम भारतवासियों ने 84 जन्म लिया. ಎಲ್ಲ ಮಕ್ಕಳಿಗೆ ಭಾರತವಾಸಿಗಳಿಗೆ ಬಾಬಾ ಹೇಳೋದು, ನೀವು 84 ಜನ್ಮ ತಗೊಂಡಿದ್ದೀರಾ. अब फिर से अपना वर्षा लो, स्वर्ग में चलो. तुम बच्चे योग में बैठते हो, सीढ़ी को याद करते हो तो बहुत मौज में रहेंगे. हमने 84 जन्म पूरा किया है. ತುಂಬ ಖುಷಿ ಇರಬೇಕಲ್ಲ, 84 ಜನ್ಮಗಳನ್ನು ತಗೊಂಡು ಬಂದಿದ್ದೀವಿ. ನಮಗೆ ಬಾಬಾ ಈಗ ಸ್ವರ್ಗದ ಆಸ್ತಿಯನ್ನು ಕೊಡ್ತಿದ್ದಾರೆ. ಪೂರ ಆಸ್ತಿ ತಗೋಬೇಕಂದ್ರೆ ಯೋಗದಲ್ಲಿರಿ. ಏಣಿ ಚಿತ್ರ ನೆನಪು ಮಾಡಿ ಯಾವಾಗಲೂ ಆನಂದದಲ್ಲಿರ್ತೀರ. हम अब वापस जाते हैं, कितनी खुशी होती है. सर्विस करने का भी उल्लास रहना चाहिए. समझाने के तरीका भी बहुत मिल रहे हैं. सीढ़ी के ऊपर समझाओ, चित्र तो सब चाहिए, त्रिमूर्ति भी चाहिए. ಮೂಲ ಮಾತೇನು, ನಾವೀಗ ಮನೆಗೆ ಹೋಗ್ತಿದ್ವಿ, ಖುಷಿ ಇರಬೇಕು, ಸರ್ವೀಸ್ ಮಾಡೋ ಉಲ್ಲಾಸನೂ ಇರಬೇಕು. ತಿಳಿಸ್ಲಿಕ್ಕೆ ಎಷ್ಟು ಮೆಥಡ್ಸ್ ಇದೆ. ಮಕ್ಕಳಿಗೆ ಏಣಿ ಚಿತ್ರದ ಮೇಲೂ ತಿಳಿಸಿ, ತ್ರಿಮೂರ್ತಿನೂ ಬೇಕಲ್ವಾ. ಬಾಬಾ कहते भी है तुम जाओ ही मेरे भक्तों के पास, उनको ज्ञान सुनाओ, वो मिलेंगे ही मंदिरों में. ಈಸಿಯಾಗಿ ಯಾರನ್ನ ಹಿಡ್ಕೋಬೋದು, ಶಿವಬಾಬನ ಭಕ್ತರು. ನನ್ನ ಭಕ್ತರ ಹತ್ರ ಹೋಗಿ ಅಂತ ಬಾಬಾನೇ ಹೇಳ್ತಿದ್ದಾರೆ. ಅವ್ರು ಎಲ್ಲಿ ಸಿಗ್ತಾರೆ ಅಂದರೆ ಟೆಂಪಲ್ ಹತ್ರ ಹೋಗ್ರಿ, ಎಲ್ಲ ಸಿಗ್ತಾರೆ.
ಅವ್ರಿಗೆ ಖುಷಿ ಆಗ್ಬಿಡುತ್ತೆ ಶಿವबाबन परिचय ಕೊಟ್ಟರೆ. मंदिरों में भी इस सीढ़ी का चित्र पर समझा सकते हो. सारा दिन बुद्धि में ये याद रहे तो हम बाबा का परिचय दे किसका कल्याण करें. दिन प्रतिदिन बुद्धि का ताला खुलता जाएगा. जिनको वर्षा पाना होगा वो आएगा. दिन प्रतिदिन सीखते भी रहते हैं. कईयों पर ग्रहचारी बैठती है तो बाबा को समझाना पड़ता है. वो नहीं समझते कि हमारे ऊपर ग्रहचारी है, इसलिए हमसे सर्विस नहीं होती. सारी रिस्पॉन्सिबिलिटी तुम बच्चों पर है. आप समान ब्राह्मण बनाते रहो. ಮೂಲ ಮಾತು ಮಂದಿರಗಳಲ್ಲಿ ಹೋಗ್ರಿ, CD ಚಿತ್ರನೂ ತೊಗೊಂಡೋಗಿ ನನ್ನ ಪರಿಚಯನೂ ಕೊಡಿ. ಅಂದರೆ ಇಡೀ ದಿನ ಬುದ್ಧಿಯಲ್ಲಿ ಇರಬೇಕು, ನಾವು ಅನೇಕರ ಕಲ್ಯಾಣ ಮಾಡಬೇಕು, ಹೆಂಗೆ ವೆರೈಟಿಯಾಗಿ ಶಿವಬಾಬಾವ್ರ ಪರಿಚಯ ಕೊಡ್ಬೋದು. ದಿನ ಪ್ರತಿದಿನ ನೀವೆಷ್ಟು ನನ್ನನ್ನು ನೆನಪು ಮಾಡ್ತೀರಾ, ಜ್ಞಾನದ ಚಿಂತನೆ ಮಾಡ್ತೀರಾ, ನಿಮ್ಮ ಬುದ್ಧಿ ಬೀಗ ತೆಗಿತಾ ಹೋಗುತ್ತೆ. ಯಾರು ಆಸ್ತಿ ತೊಗೊಳ್ಳೋರೇ ಇಲ್ಲಿ ಬರೋದು, ದಿನ ಪ್ರತಿದಿನ ಕಲಿತಾ ಹೋಗ್ತಾರೆ. ಬಟ್ ಯಾರ ತಲೆ ಮೇಲಾದರೂ ಗ್ರಹಚಾರಿ ಕೂತ್ಕೊಂಡ್ಬಿಟ್ರೆ ಅವ್ರ ಸೇವೆನೂ ಮಾಡಲ್ಲ, ಖುಷಿನೂ ಇರಲ್ಲ, ಉತ್ಸಾಹನೂ ಇರಲ್ಲ, ಅವ್ರಿಗೆ ಅರ್ಥನೂ ಆಗಲ್ಲ ನನ್ನ ತಲೆ ಮೇಲೆ ಗ್ರಹಚಾರಿ ಇದೆ ಅಂತ. ಮಕ್ಕಳೇ, ನಿಮ್ಮ ಮೇಲೆ ತುಂಬ ಜವಾಬ್ದಾರಿ ಇದೆ. ಅನೇಕರನ್ನು ತನ್ನ ಸಮಾನ ಮಾಡ್ಕೊಳ್ಳಿ, ಸರ್ವೀಸ್ ಮಾಡಿ. ಸರ್ವೀಸ್ ಮಾಡಿದ್ರೇ ತಾನೇ ತುಂಬ ಖುಷಿ ಇರೋದು. बहुतों का कल्याण होता है. बाबा को बम्बई में सर्विस करने का बहुत मज़ा आता था. बहुत नए नए आते थे. बाबा की तो बहुत दिल होती है कि सर्विस करे. बच्चों को भी ऐसा रहम दिल बनना चाहिए, सर्विस पर लग जाना चाहिए. दिल में ये रहना चाहिए कि जब तक हमने किसी को आप समान नहीं बनाया है तब तक भोजन नहीं खाना है. ಕೇಳಿ ಏನು ಹೇಳ್ತಾರೆ, ಅಟೆನ್ಷನ್ ಪ್ಲೀಸ್. ಎಲ್ಲಿವರೆಗೂ ನೀವು ಜ್ಞಾನ ಕೊಟ್ಟು ಬೇರೆಯವ್ರಿಗೆ ತನ್ನ ಸಮಾನ ಮಾಡ್ಕೊಂಡಿಲ್ಲ, ಊಟ ಮಾಡಬೇಡಿ ಅಂತಿದ್ದಾರೆ. ಯಾರಿಗಾದರೂ ಪರಿಚಯ ಕೊಟ್ಟೇನೆ ಊಟ ಮಾಡಬೇಕಂತ ಜಾನಕಿ ದಾದಿನೂ ಅವತ್ತು ಹೇಳ್ತಿದ್ರಲ್ಲ. ಬಾಂಬೆಯಲ್ಲಿ ಹೋದರೆ ಬಾಬಾ ಅನೇಕರ ಸರ್ವೀಸ್ ಮಾಡೋಕ್ಕೆ ಇಂಟ್ರೆಸ್ಟು. ಬಾಬಾ ಎಲ್ಲರೂ ಬಂದರೆ ಹೇಳೋಣ ಅಂತ ಹೊಸೊಬ್ಬರು ಬರ್ತಿದ್ರು. ತಂದೆಯ ಥರ ರೇಮ್ ದಿಲ್ ದಯಾ ಹೃದಯಿಗಳಾಗಬೇಕು, ಸರ್ವೀಸಲ್ಲಿ ತತ್ಪರರಾಗಬೇಕು. ಯಾವಾಗಲೂ ಇದು ಮನಸ್ಸಲ್ಲಿ ಇರಬೇಕು. ಯಾರಿಗಾದರೂ ಜ್ಞಾನ ಹೇಳಿ ನಾನು ತನ್ನ ಸಮಾನ ಮಾಡಬೇಕಂತ. ಊಟ ಮಾಡೋಂಗಿಲ್ಲ ಅಂತಿದ್ದಾರೆ. ಪೆಹಲೆ ಪುಣ್ಯ ತೋಕರು ಮನಸ್ಸಲ್ಲಿರಬೇಕು, ನಾನು ಫಸ್ಟ್ ಪುಣ್ಯ ಮಾಡಿ ಆಮೇಲೆ ಊಟ ಮಾಡಬೇಕು, ನಾಷ್ಟ ಮಾಡಬೇಕು. पाप आत्मा को पुण्य आत्मा बनाए फिर रोटी खाए. तो सर्विस में जुटा रहना चाहिए. किसका जीवन सफल बनाए तब रोटी खाए. आप समान ब्राह्मण बनाने की कोशिश करना चाहिए. ಕೇಳ್ರಿ, ಪಾಪಾತ್ಮರನ್ನು ಪುಣ್ಯಾತ್ಮರನ್ನು ಮಾಡಿದ ಮೇಲೆ ರೊಟ್ಟಿ ತಿನ್ನಿ. ಸರ್ವೀಸಲ್ಲಿ ಸದಾ ತತ್ಪರರಾಗಿ ಬೇರೆಯವ್ರ ಜೀವನ ಸಫಲ ಮಾಡಿದ ಮೇಲೇ ಊಟ ಮಾಡೋಂಥ, ರೊಟ್ಟಿ ತಿನ್ನೋಂಥ. ಮೊದಲು ತನ್ನ ಸಮಾನ ಅನ್ಯರನ್ನು ಬ್ರಾಹ್ಮಣರನ್ನು ಮಾಡ್ಕೊಳ್ಳೋ ಕೋಶಿಶ್ ಪ್ರಯತ್ನ ಮಾಡ್ತಾ ಇರಿ. बच्चों के लिए मैगज़ीन निकलती है लेकिन बीके इतना पढ़ते नहीं हैं. समझते हैं कि हमको थोड़े ही पढ़ना है. ये बाहर वालों के लिए है. बाबा कहते हैं बाहर वाले तो कुछ समझते ही नहीं हैं. बिगर टीचर के यह है ब्रह्मा कुमार कुमारियों के लिए तो पढ़कर रिफ्रेश हो. परंतु वे पढ़ते नहीं हैं. सभी सेंटर वालों से पूछते हैं कि सारी मैगज़ीन कौन पढ़ते हैं, मैगज़ीन से क्या समझते हो, कहाँ तक ठीक है. ಮಕ್ಕಳಿಗೆ ಮ್ಯಾಗ್ಝೀನ್ ಬರುತ್ತೆ. BKs ಎಲ್ಲರೂ ಅವಾಗ ವರ್ಲ್ಡ್ ರಿನ್ಯೂವಲ್ ಇವೆಲ್ಲ ಜ್ಞಾನಾಮೃತ ಇವೆಲ್ಲ ಓದಬೇಕು ಮಕ್ಕಳಂತ ಹೇಳ್ತಿದ್ದಾರೆ. ಕೆಲವರು ಅಂದ್ಕೋತಾರೆ ಅಯ್ಯೋ ನಾವೇನು ಓದೋದು, ನಮಗೆಲ್ಲ ಜ್ಞಾನ ಗೊತ್ತಂತ. ಬಟ್ ಓದಬೇಕು ಮಕ್ಕಳೇ. ಬರೀ ಹೊರ್ಗಿನವ್ರಿಗೆ ಅಷ್ಟೇ ಅಲ್ಲ, ಹೊರ್ಗಿನವ್ರಿಗೆ ಇಷ್ಟೆಲ್ಲ ಜ್ಞಾನ ಏನು ಅರ್ಥ ಆಗುತ್ತೆ. ಟೀಚರ್ಸ್ ಜ್ಞಾನ ಹೇಳ್ದೆ ಅವ್ರಿಗೆ ಅರ್ಥ ಆಗಲ್ಲ. ನೀವು BKs ಓದಿ ರಿಫ್ರೆಶ್ ಆಗಲಿ ಅಂತ ಈ ಮ್ಯಾಗ್ಝೀನ್ಸ್ ಇರೋದು. ಆದ್ರೂ ಮಕ್ಕಳು ಓದೋದೇ ಇಲ್ಲ. ಮ್ಯಾಗ್ಝೀನ್ ಕೆಲವರೆಲ್ಲ ಮುಟ್ಟೋದೂ ಇಲ್ಲ. ಸೆಂಟರ್ಸ್ ಅವರನ್ನು ಬಾಬಾ ಕೇಳ್ತಿದ್ದಾರೆ, ಎಲ್ಲರೂ ಓದ್ತಿದ್ದೀರಾ, ಓದ್ಬಿಟ್ಟು ಏನು ಅರ್ಥ ಆಯಿತು, ಏನು ತಿಳ್ಕೊಂಡ್ರಿ, ಅದನ್ನು ಎಲ್ಲ ಸರಿ ಇದೆಯಾ, ಮ್ಯಾಗ್ಝೀನಲ್ಲಿ ಏನೆಲ್ಲ ಬರುತ್ತೆ ಹೆಂಗೆ ಅಂತ ಕೇಳ್ತಿದ್ದಾರೆ. ಇವತ್ತಿಂದ ಎಲ್ಲರೂ ಮ್ಯಾಗ್ಝೀನ್ಗಳು ಓದಬೇಕು. ಜ್ಞಾನಾಮೃತ, ವರ್ಲ್ಡ್ ರಿನ್ಯೂವಲ್ ಯಾವುದು ಬರುತ್ತೋ ಅದನ್ನು ಓದ್ರಿ. मैगज़ीन निकालने वालों को भी आफरीन देनी चाहिए कि आपने बहुत अच्छी मैगज़ीन लिखी है.
आपको धन्यवाद करते हैं, मेहनत करनी है, मैगज़ीन पढ़नी है, ये है बच्चों के रिफ्रेश होने के लिए, लेकिन बच्चे पढ़ते नहीं है. ಕೇಳ್ರಿ, ನಾನು ಮಕ್ಕಳು ರಿಫ್ರೆಶ್ ಆಗಿ ಮುಂದುವರಿಲಿ ಅಂತ ಮ್ಯಾಗ್ಝಿನ್ ತರಿಸಿದ್ರೆ ಮ್ಯಾಗ್ಝಿನ್ ಓದೋದೇ ಇಲ್ಲ, ನೆಗ್ಲೆಕ್ಟ್ ಮಾಡ್ತಾರೆ. ಆ್ಯಕ್ಚುಲಿ ಮ್ಯಾಗ್ಝಿನ್ ಓದಿ ಮ್ಯಾಗ್ಝಿನ್ ಮಾಡೋರ್ಗು ಥ್ಯಾಂಕ್ಸ್ ಹೇಳಬೇಕು, ಅಯ್ಯೋ ನೀವು ನಮಗೋಸ್ಕರ ಎಷ್ಟು ಚೆನ್ನಾಗಿ ಮ್ಯಾಗ್ಝಿನ್ ಮಾಡಿದ್ದೀರಾ ಅಂತ. ಅದೆಲ್ಲ ಮಾಡಲ್ಲ ಮಕ್ಕಳು ಅಂತ. जिनका नाम बाला है उन्हों को सब बुलाते कि बाबा भाषण करने के लिए हमारे पास फलाने को भेजो. बाबा फिर समझते कि खुद भाषण करना नहीं जानते, तब तो मांगनी करते हैं, तो सर्विसबल को कितना रिगार्ड देना चाहिए. ಬಾಬನಿಗೆ ಕೆಲವು ಮಕ್ಕಳು ಹೇಳ್ತಾರೆ, ಬಾಬಾ ಇಂಥವ್ರನ್ನ ಕಳಿಸಿ ಭಾಷಣ ಮಾಡೋಕ್ಕೆ ಅಂತಂದರೆ ಬಾಬಾ ಅಂದ್ಕೋತಾರೆ ತನಗೆ ಭಾಷಣ ಮಾಡೋಕ್ಕೆ ಬರಲ್ಲ, ಅದಕ್ಕೆ ಬೇರೆಯವ್ರನ್ನ ಭಾಷಣಕ್ಕೆ ಕರಿತಿದ್ದಾರೆ ಅಂದಾಗ ಬಲೆ ಕರೆಸ್ಕೊಳ್ಳಿ, ಬಟ್ ಸರ್ವೀಸಬಲ್ ಮಕ್ಕಳಿಗೆ ತುಂಬ ಬೆಲೆ ಕೊಡಿ, ರೆಗಾರ್ಡ್ ಇಡಿ. अच्छा मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. थैंक यू बाबा, शुक्रिया. धारणेगे राजाई का मेडल लेने के लिए सबकी दिल को खुश करना है. बहुत बहुत रहम दिल बन अपना और सर्व का कल्याण करना है. हड्डी सेवा करनी है. ರಾಜಾಯಿ ಮೆಡಲ್ ತಗೊಳ್ಳಿಕ್ಕೆ ಎಲ್ಲರ ಹೃದಯವನ್ನು ಖುಷಿಪಡಿಸ್ಬೇಕು. ಬಹಳ ಬಹಳ ದಯಾಹೃದಯಿಗಳಾಗಿ ತನ್ನ ಮತ್ತು ಸರ್ವರ ಕಲ್ಯಾಣ ಮಾಡಬೇಕು. ಹಡ್ಡಿ ಸೇವೆ, ಜಿಗ್ರಿ ಸೇವೆ ಮಾಡಬೇಕು ಮಕ್ಕಳೇ ಅಂತಾರೆ. देहाभिमान में आकर डिसर्विस नहीं करना है, सदा पुण्य का काम करना है. आप समान ब्राह्मण बनाने की सेवा करनी है. ಸರ್ವೀಸಬಲ್ का ರಿಗಾರ್ಡ್ ರಖನಾ ಹೇ. ದೇಹಾಭಿಮಾನದಲ್ಲಿ ಬಂದು ಡಿಸರ್ವೀಸ್ ಮಾಡೋಂಗಿಲ್ಲ. ಅಂದರೆ ಪುಣ್ಯ ಮಾಡದೆ ನೀವು ಊಟನೇ ತಿನ್ನಬೇಡಿ ಅಂದರು, ಗದ್ದೆ ಮೇಲೆ ಕೂತ್ಕೊಂಡು ಹಂಗೆ ವಿಚಾರ ಮಾಡೋದು, ಅಥವಾ ಬೇರೆ ಅಕ್ಕಪಕ್ಕದಲ್ಲಿ ಯಾರೇ ಇದ್ದರೆ ನೀವು ಕೂತು ಯೋಗ ಮಾಡುವಾಗ ವ್ಯರ್ಥ ಸಂಕಲ್ಪ, ಹೊರಗಿನ ಸಂಕಲ್ಪಗಳು ಇರೋಂಗಿಲ್ಲ. ಅದು ಡಿಸರ್ವೀಸ್, ಪಾಪದ ಕೆಲಸ ಅಂದ್ರೆ ಇವತ್ತು. ನೀವು ಮಕ್ಕಳು ನಿರಂತರ ಪುಣ್ಯದ ಕೆಲಸ ಮಾಡಬೇಕು, ತನ್ನ ಸಮಾನ ಮಾಡ್ಕೊಳ್ಳೋ ಸೇವೆ ಮಾಡಬೇಕು. ಅನೇಕರನ್ನು ಬ್ರಾಹ್ಮಣರನ್ನು ಮಾಡೋ ಸರ್ವೀಸಬಲ್ ಮಕ್ಕಳಿಗೆ ರಿಗಾರ್ಡ್ ಕೊಡಿ. वरदान यादव सेवा के डबल लाख द्वारा सदा सेफ, सदा खुश, सदा संतुष्ट भव. ಏನದು ಡಬಲ್ ಲಾಕೋ ಯಾದವ್ರ ಸೇವಾ, ನೆನಪಿಂದ ಸೇವೆ, ಬರೀ ಸೇವೆ ಮಾಡೋಂಗಿಲ್ಲ. ಯೋಗಯುಕ್ತ ಅಶರೀರಿಗಳಾಗಿ ಸೇವೆ ಮಾಡಿದವ್ರಿಗೆ ಮಾಯೆ ಬರೋಕ್ಕಾಗೋದೇ ಇಲ್ಲ. ಮಾಯೆ ನಮಸ್ಕಾರ ಸಲಾಂ ಸಾಬ್ ಅಂತ ಹೇಳೋಗುತ್ತೆ. ಅಂಥವರು ಸದಾ ಸೇಫಾಗಿರ್ತಾರೆ, ಖುಷಿಯಾಗಿರ್ತಾರೆ, ಸಂತುಷ್ಟವಾಗಿರ್ತಾರೆ. ಸಾರಾ ದಿನ ಸಂಕಲ್ಪ ಬೋಲ್ ಅವ್ರ ಕರಂ ಬಾಪ್ ಕಿ ಯಾದ್ ಅವ್ರ ಸೇವಾ ಮೇ ಲಗಾ ರಹೆ. ಇಡೀ ದಿನ ಸಂಕಲ್ಪ, ಮಾತು, ಕರ್ಮ ಸದಾ ಸೇವೆಯಲ್ಲಿ ತತ್ಪರವಾಗಿರ್ಬೇಕು. ಹೆಂಗೆ? ಯಾದ್ ಸೇ ಸೇವಾ, ನನ್ನ ನೆನಪಲ್ಲಿ ಸೇವೆ ಮಾಡಿ. हर संकल्प में बाप की याद हो, बोल द्वारा बाप का दिया हुआ खजाना दूसरों को दो. कर्म द्वारा बाप के चरित्रों को सिद्ध करो. अगर ऐसे याद और सेवा में सदा बिजी रहो तो डबल लाख लग जाएगा. फिर माया कभी आ नहीं सकती. जो इस स्मृति से पक्का लाख लगाते वो सदा सेफ, सदा खुश और सदा संतुष्ट रहते हैं. ಪ್ರತಿ ಸಂಕಲ್ಪ ತಂದೆಯ ನೆನಪಲ್ಲಿರಬೇಕು. ಮಾತಿನ ಮುಖಾಂತರ ತಂದೆ ಕೊಟ್ಟಿರೋ ಖಜಾನೆಗಳನ್ನು, ಅಂದರೆ ಮನಸ ವಾಚ ಕರ್ಮಣ ಸೇವೆಯಲ್ಲಿರಿ ಅಂತ. ಮುಖದಿಂದ ಬಾಬೂರು ಕೊಟ್ಟಿರೋ ಜ್ಞಾನ ಕೊಡಿ, ಕರ್ಮದಿಂದ ಬಾಬೂರ ಚರಿತ್ರೆಯನ್ನು ಸಿದ್ಧ ಮಾಡಿ. ಅಂದರೆ ಅಷ್ಟು ಪುಣ್ಯ ಕರ್ಮಗಳನ್ನು ಮಾಡಿ ನಿಮ್ಮ ಕರ್ಮ ನೋಡಿ ಬಾಬಾ ನೆನಪು ಬರಬೇಕು. ಅಂದರೆ ಯಾದವ್ರ ಸೇವಾ, ನೆನಪಿಲ್ಲದೆ ಸೇವೆ ಮಾಡಕೂಡ್ದು. ಯೋಗ ಮಾಡಿ ಯೋಗಯುಕ್ತ ನೆನಪಲ್ಲೇ ಸೇವೆ ಮಾಡಬೇಕು. ಈ ಥರ ಡಬಲ್ ಲಾಕ್ ಹಾಕಿ ಮಾಯೆ ಎಂದೂ ಬರಲ್ಲ. ಈ ಸ್ಮೃತಿಯನ್ನು ಪಕ್ಕಾ ಮಾಡ್ಕೊಂಡು ಲಾಕ್ ಹಾಕ್ಕೊಂಡವರು ಚಿಹ್ನೆ ಏನು?
ಮಾಯೆಯಿಂದ ಸೇಫ್, ಸಂಘದೋಷದಿಂದ ಸೇಫ್, ಎಲ್ಲದರಿಂದ ಸೇಫ್, ಮತ್ತು ಸದಾ ಖುಷಿ, ಸುರಕ್ಷಿತವಾಗಿರ್ತಾರೆ ಅಂತ ಸೇಫ್ ಅಂದರೆ. ಸದಾ ಖುಷಿ, ಸದಾ ತೃಪ್ತವಾಗಿ, ಏಕ್ ಬಾಪ್ ದೂಸರಾ ನ ಕೋಯ್. ಆನಂದವಾಗಿ ಇರೋದಕ್ಕೆ ಬಾಬಾ ಒಬ್ಬನ ಆಧಾರ ಬಿಟ್ಟರೆ ಬೇರೆ ಇಲ್ಲ. ಏನಿದೆ, ಏನು ಹೊತ್ಕೊಂಡೋಗೋದಿದೆ, ಬಾಬಾ 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 ಅಂತ ಖುಷಿಯಾಗಿ ಆನಂದವಾಗಿರ್ಬೇಕಲ್ವಾ. ನಾನು ಹೆಂಗೆ ಹೇಳಿದ್ರು ನೋಡಿ ಮಕ್ಕಳೇ, ನಾನು ಸದಾ ಸುಖ ಕೊಡೋಕ್ಕೆ ಬಂದಿದ್ದೀನಿ, ಈಗಷ್ಟೇ ಅಲ್ಲ ಎಲ್ಲ ಜನ್ಮಗಳಿಗೆ ಕಲ್ಪಾಂತರಕ್ಕೆ ಸುಖಿ ಮಾಡ್ತೀನಿ, ನನ್ನ ನೆನಪಲ್ಲಿರಪ್ಪ ಅಂದರು. ಸ್ಲೋಗನ್ ಬಾಬಾ ಶಬ್ದಕ್ಕೆ ಡೈಮಂಡ್ ಚಾಬಿ. ಏನು ಡೈಮಂಡ್ ಚಾಬಿ ಯಾವುದು ನಮ್ಮದು? ಬಾಬಾ ಬಾಬಾ ಅಂತಕಣ ಎಲ್ಲ ಚಾಬಿ ತಗೊಂಡ್ಬಿಡುತ್ತೆ ಖಜಾನೆಗಳದೆಲ್ಲ. ಸಾತು ಸರ್ವ ಖಜಾನೋಂಕಿ ಅನುಭೂತಿ ಓತಿರಂಗೆ. ಬಾಬಾ ಅಂದರೆ ಸಾಕು ಕೆಳಗಡೆ ಬಂದುಬಿಡ್ತಾರೆ. ಬಾಬಾ ಅಂದರೆ ಸಾಕು ಖುಷಿ, ಆನಂದ, ಶಾಂತಿ, ಶಕ್ತಿ ಎಲ್ಲ ಬಂದುಬಿಡ್ತದೆ. ಎಲ್ಲ ಖಜಾನೆಗಳು ತಗೊಂಡು ಅಲಾವುದ್ದೀನ್ ಲ್ಯಾಂಪ್ ಇದ್ದಂಗೆ ಟಕಾರ್ ಅಂತ ಅವರಂದರು, ನಾವಿಲ್ಲಿ ಬಾಬಾ ಅಂದರೆ ಟಕಾರ್ ಅಂದ್ಬಿಡುತ್ತೆ, ಎಲ್ಲ ಖಜಾನೆ ತಗೊಂಬಿಡುತ್ತೆ. ಏನಂತೀರ, ಹಂಗಾಗತ್ತಾ ಇಲ್ವಾ? ಎಲ್ಲೋ ಮನ್ಸಿಟ್ಕೊಂಡು ಬಾಬಾ ಅಂತ ಅನ್ನಂಗಿಲ್ಲ. ಜಿಗ್ರಿ ಬಾಬಾ ಅಂದರೆ ಖಜಾನೆ ಬಂದ್ಬಿಡ್ತು. ಸರಿನಾ? ಡೈಮಂಡ್ ಚಾಬಿ ಇದು, ವ್ಯಾಲ್ಯುಬಲ್ ಚಾಬಿ. ಮಾಯೆಗೆ ಈ ಚಾಬಿ ಮೇಲೇ ಕಣ್ಣು, ಹೆಂಗಾದ್ರೂ ಮಾಡಿ ಇವ್ರ ತಲೆಯಿಂದ ಬಾಬನನ್ನು ಕತ್ತರಿಸ್ಬೇಕಂತ. ಕೇಳಿದ್ರಾ ಏನು ಹೇಳ್ತಿದ್ದಾರೆ ಬಾಬವರು? ಬಾಬಾ ಸಿಕ್ಕದೆ ಒಂದು ಸಾರಿ ಕಲ್ಪಕ್ಕೆ, ಇನ್ನು ಅವ್ರನ್ನ ಬಿಟ್ಟು ಕೂತ್ಕೊಂಡು ಏನು ಮಾಡಬೇಕಿಲ್ಲಿ ಮೃತ್ಯು ಲೋಕದಲ್ಲಿ? 5000 ವರ್ಷ ದೂರ ಇದ್ದಿದ್ದು, ಈಗ ಎಷ್ಟೊಂದು ಬಾಬನ ಹತ್ರ ಕೂತ್ಕೋಬೇಕು, ಮಾತಾಡ್ಬೇಕು, ಕೇಳಬೇಕು, ಮಡ್ಲಲ್ಲಿರಬೇಕು, ಅದು ಬಿಟ್ಬಿಟ್ಟು ಇನ್ನು ಬೇರೆ ಏನು ಬೇಕಿಲ್ಲಿ? ಅದು ಅವರವ್ರು ನಮ್ಮ ಮನಸ್ಸಿಗೆ ಬರಬೇಕಿದು. ಬಾಬಾ ನಾನು ಎಷ್ಟು ದೂರ ಬಂದ್ಬಿಟ್ಟೆ, 5000 ವರ್ಷ ಆಗೋಯ್ತಲ್ಲ ನಿನ್ನನ್ನು ಬಿಟ್ಟು ಅಂತ. ಈಗ ಸದಾ ಜೊತೆ ಇರ್ತೀನಿ, ಸದಾ ನಿನ್ನನ್ನು ನೋಡ್ತೀನಿ, ಸದಾ ನಿನ್ನ ಮಾತು ಕೇಳ್ತೀನಿ, ಸದಾ ನಿನ್ನ ಮಾತೇ ಹೇಳ್ತೀನಿ ಅನ್ಯರಿಗೆ, ಸದಾ ನಿನ್ನ ಜೊತೆ ಇರ್ತೀನಿ ಬಾಬಾ, ನೀನೇ ನನಗೆ ಎಲ್ಲ. ಇದೇ ಯೋಗ. ವೆರೈಟಿಯಾಗಿ ನೆನಪು ಮಾಡ್ಬೋದು. ಕಷ್ಟ ಏನಿದೆ ಇಲ್ಲಿ? ಓಂ ಶಾಂತಿ.